ಹಲೋ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಲೈವ್. ನಾನು ಮತ್ತೆ ಓಂ ಇವತ್ತು ನಿಮ್ ಜೊತೆಗೆ ಒಂದಷ್ಟು ವಿಷಯಗಳನ್ನ ಅಂದ್ರೆ ಏನೇನ್ ಸದ್ಯಕ್ಕೆ ನಡೀತಾ ಇದೆ ಅನ್ನೋ ಸುದ್ದಿಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋಣ ಅಂತ ಬಂದಿದೀವಿ. ತುಂಬಾ ದಿನ ಆಗಿತ್ತಲ್ವಾ ಓಂ, ನಾನು ಮತ್ತೆ ನೀವು ಲೈವ್ ಬಂದು ಒಂದಷ್ಟು ಸುದ್ದಿ ಏನಿದೆ ಅಂತ ಹೇಳಿ. ಸೊ ಮೈಸೂರು ದಸರಾಗೆ ಇವತ್ತು ಲಾಸ್ಟ್ ಡೇ, ಯಾಕೆಂದ್ರೆ ಜಂಬೂ ಸವಾರಿಯೊಂದಿಗೆ ದಸರಾ ಮುಗಿತಾ ಇದೆ. ಒಂದಷ್ಟು ಮಂದಿ ದಸರಾ ನೋಡ್ತಾ ಖುಷಿ ಪಡ್ತಾ ಇದ್ದೀರಾ, ಆ ವಿಚಾರದಲ್ಲಿ ಬ್ಯುಸಿ ಆಗಿದ್ರೆ ಇದ್ರ ಮಧ್ಯೆ ಒಂದಷ್ಟು ನ್ಯೂಸ್ ಕೊಡೋಣ ಅಂತ ಬಂದಿದೀವಿ. ಸದ್ಯಕ್ಕಂತೂ ಮೇನ್ ನ್ಯೂಸ್ ಅಂತ ಅಂದ್ರೆ ನಿಮಗೆ ಗೊತ್ತೇ ಇದೆ, ಕಾಂತಾರ ರಿಲೀಸ್ ಆಗಿ ಯಾವ ರೀತಿ ಹೆಸರು ಮಾಡ್ತಾ ಇದೆ, ದಾಖಲೆ ಮಾಡುತ್ತೆ ಅಂತೆಲ್ಲ ಮಾತನಾಡ್ಕೊಳ್ತಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಸದ್ಯದ ಪೊಲಿಟಿಕಲ್ ಸುದ್ದಿ ಅಂತ ಬಂದ್ರೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಬಂದಾಗ ಸಿಎಂ ಚೇಂಜ್ ಆಗ್ತಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಎಂ ಕೊಟ್ಟಂತ ಹೇಳಿಕೆಗಳಾಗಿರ್ಬೋದು. ಜೊತೆಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲದ ಕ್ರಿಕೆಟ್ ಅಂದ್ರೆ ಟೆಸ್ಟ್ ಕ್ರಿಕೆಟ್ ಯಾವ ರೀತಿಯಾಗಿ ನಡೀತಾ ಇದೆ ಇದು ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಅನ್ನುವಂತ ಕೆಲವೊಂದು ವಿಚಾರಗಳನ್ನ ತಿಳಿಸೋದಕ್ ಬಂದಿದೀವಿ. ಸೊ ಮೊದಲಿಗೆ ಓಂ, ಈಗ ನಾವು ತುಂಬಾ ಒಳ್ಳೊಳ್ಳೆ ವಿಷಯ ಇದೆ, ನೀವು ಕೊನೆವರೆಗೂ ನೋಡ್ಲೇಬೇಕು. ಯಾಕಂದ್ರೆ ಇವೆಲ್ಲ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯಗಳು. ಜೊತೆಗೆ ನಿಮ್ಮ ಒಪಿನಿಯನ್ ಏನಿದ್ರು ಕೂಡ ಶೇರ್ ಮಾಡಬಹುದು. ಜೊತೆಗೆ ಬೇರೆ ಏನಾದ್ರೂ ಈ ಸುದ್ದಿ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರೆ ಒಳ್ಳೇದು ಅಂತ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ಸೊ ಓಂ, ಮೊದಲಿಗೆ ನಾವು ಕಾಂತಾರ ಸುದ್ದಿ ಮಾತಾಡ್ಲೇಬೇಕು. ಕಾಂತಾರ ರಿಲೀಸ್ ಆಗಿದೆ. ಯಾಕೆಂದ್ರೆ 1 ಗಂಟೆಗೆ 50,000ಕ್ಕೂ ಹೆಚ್ಚು ಟಿಕೆಟ್ ಸೇಲ್ ಆಗಿದೆ. ಟಿಕೆಟ್ ಗಳೇ ಸಿಗ್ತಾ ಇಲ್ಲ ತುಂಬಾ ಮಂದಿಗೆ. ಫಸ್ಟ್ ಡೇ ನೋಡ್ಬೇಕು, ಫಸ್ಟ್ ಶೋ ನೋಡ್ಬೇಕು ಅಂತ ಯಾರು ಆಸೆ ಪಟ್ಟಿದ್ರೋ ಆಗ್ತಾನೆ ಇಲ್ಲ ಅವರಿಗೆ. ಯಾಕೆಂದ್ರೆ ಅಷ್ಟ್ರ ಮಟ್ಟಿಗೆ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ನಿಜಕ್ಕೂ ಇವತ್ತೊಂದೇ ದಿನ ಕೋಟಿ ಗಳಿಕೆಯನ್ನ ಗಳಿಸುತ್ತೆ ಅಂತ ಕೂಡ ಅಂದಾಜು ಮಾಡ್ತಾ ಇದ್ದಾರೆ. ಸೊ ಹೇಗನ್ಸುತ್ತೆ? ಹೌದು, ಪ್ರೀ ಬುಕಿಂಗ್ ಅಲ್ಲೇ 70,000 ಟಿಕೆಟ್ ಬುಕ್ ಆಗಿತ್ತು. 26ಕ್ಕೆ ಪ್ರೀ ಬುಕಿಂಗ್ ಓಪನ್ ಆಗಿತ್ತಲ್ಲ. ಸೊ ನಿನ್ನೆವರೆಗೂ 70,000 ಟಿಕೆಟ್ ಅಂದ್ರೆ ಒಂದು 500 ರೂಪಾಯಿ ಆನ್ ಆನ್ ಆವರೇಜ್ ಅನ್ಕೊಂಡ್ರು ಒಂದು 3.5 ಕೋಟಿ ಅಲ್ಲೇ ಗಳಿಕೆ ಮಾಡಿತ್ತು. ಹಂಗಾಗಿ ಕಾಂತಾರ ಮೊದಲ ದಿನ ಟಿಕೆಟ್ ಗಳೇ ಸಿಗ್ತಾ ಇಲ್ಲ ಅನ್ನೋದಂತೂ, ಯಾಕಂದ್ರೆ ನೆನ್ನೆನೆ ಪ್ರೀಮಿಯರ್ ಶೋ ರೀತಿ ನೆನ್ನೆ ಸಂಜೆಯಿಂದಲೇ ಕರ್ನಾಟಕದಲ್ಲಿ ಶೋಗಳು ಕೊಟ್ಬಿಟ್ರು. ಅಷ್ಟು ಶೋಗಳು ಬುಕ್ ಆಗ್ತಾ ಇದೆ. ಮತ್ತೆ ಸಿನಿಮಾ ಬಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ರೆಸ್ಪಾನ್ಸ್ ಅಂತೂ ಸಖತ್ತಾಗಿದೆ. ಒಳ್ಳೆ ಸಿನಿಮಾ. ಏನ್ ಎಕ್ಸ್ಪೆಕ್ಟ್ ಮಾಡಿದ್ವು, ಕೆಲವು ಸಾರಿ ಟ್ರೈಲರ್ ಏನೋ ಸಣ್ಣ ಸಣ್ಣ ಕಟ್ಸ್ ಹಾಕಿರ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ಓವರ್ ಆಲ್ ಸಿನಿಮಾ ಅಂತ ಬಂದಾಗ ಚೆನ್ನಾಗಿರಲ್ಲ ಅಂತೆಲ್ಲ ರೆಸ್ಪಾನ್ಸ್ ಬರುತ್ತೆ. ಆದ್ರೆ ಫಸ್ಟ್ ಡೇ ಫಸ್ಟ್ ಶೋ ನಿಜವಾಗ್ಲೂ ಎಲ್ರು ಸಕ್ಕದಾಗಿದೆ ಸಿನಿಮಾ. ಕಾಂತಾರ ನೋಡ್ಲೇಬೇಕಾದಂತ ಸಿನಿಮಾ ಅಂತ ಹೇಳ್ತಾ ಇದಾರೆ. ಒಂಥರ ಕನ್ನಡ ಚಿತ್ರರಂಗಕ್ಕೆ ಒಂಥರ ನೆಟ್ಟಿಸ್ರು ಬಿಡುವಂತ ಸಮಯ ಅಂತ ಹೇಳ್ಬೋದು ಅಲ್ವಾ? ಇವತ್ತೇನಾದ್ರು ಹೋಗೋ ಪ್ಲಾನ್ ಇತ್ತ ನಿಮ್ಗೆ? ಹೌದೌದು, ಸಿನಿಮಾ ಇವತ್ತು ಕಾಂತಾರ ನೆನ್ನೆನೆ ನೋಡ್ಬೇಕು ಅನ್ಕೊಂಡೆ, ಟಿಕೆಟ್ ಸಿಗ್ಲಿಲ್ಲ. ಇವತ್ ನೋಡ್ಬೇಕು ಅಂತ ಸಂಜೆ ಪ್ಲಾನ್ ಇದೆ. ಅಂಡ್ ನೋಡ್ದವ್ರ ಜೊತೆಗೂ ಕೂಡ ನಾವು ಮಾತಾಡಿದ್ವಿ. ನಮ್ಮ ಫಿಲ್ಮಿ ಬೀಟ್ ಕನ್ನಡದಲ್ಲೂ ಕೂಡ ಬೆಳಗ್ಗೆಯಿಂದ ಪೂರ್ತಿ ಅದರಲ್ಲೇ ಬಿಸಿ ಆಗಿದ್ದಾರೆ. ರಾತ್ರಿಯಿಂದಾನೇ ನಮ್ಮ ಕ್ಯಾಮ್ರಾಮನ್ ಚಂದ್ರೇಶ್ ಎಲ್ಲಾ ಕಡೆ ಓಡಾಡ್ಕೊಂಡು ಪಬ್ಲಿಕ್ ಒಪಿನಿಯನ್ ತಗೊಂಡ್ ಬರ್ತಾ ಇದಾರೆ. ಹೆಂಗೆ ಯಾವ ತರ ಅವರು ರೆಸ್ಪಾಂಡ್ ಹೆಂಗಿದೆ ಅಂತಂದ್ರೆ, ಕಾಂತಾರ ಸಿನಿಮಾ ನೋಡಿ, ಆ ಕ್ಲೈಮ್ಯಾಕ್ಸ್ ನೋಡಿ ಹೊರಗಡೆ ಬಂದು ಆ ಹ್ಯಾಂಗ್ ಓವರ್ ಇಂದ ಹೊರಗಡೆ ಬಂದೇ ಇಲ್ಲ ಅವರು. ತುಂಬಾ ಎಕ್ಸೈಟ್ಮೆಂಟ್ ಇಂದ ಅವರೇ ರಿವ್ಯೂ ಕೊಡ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಓ, ಸಿನಿಮಾ ಸಖತ್ತಾಗಿದೆಯೇನೋ ಅಂತ. ಒಂದಷ್ಟು ಮಂದಿ ಹೇಳ್ತಾರೆ ಓಂ, ನನಗೆ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಸಿನಿಮಾ ನೋಡಿದವರು ಫಸ್ಟ್ ಹಾಫ್ ಅಷ್ಟೊಂದೇನು ಅಂದ್ರೆ ಏನು ಎಕ್ಸೈಟ್ಮೆಂಟ್ ಇತ್ತು, ಆ ನಿರೀಕ್ಷೆ ಇಟ್ಕೊಂಡು ಹೋಗಿದ್ರು, ಓಕೆ ಓಕೆ ಅನ್ನೋ ತರಕ್ಕೆ ಅನ್ನಿಸ್ತು. ಬಟ್ ಸೆಕೆಂಡ್ ಹಾಫ್ ಅಲ್ಲಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಂದ್ ರೀತಿ ಗೂಸ್ ಬಂಪ್ಸ್ ಬಂದ ಹಾಗಾಯ್ತು ನೋಡಿ. ಫಸ್ಟ್ ಕಾಂತಾರ ಬಿಡುಗಡೆ ಆದಾಗ ಎಲ್ರು ಕ್ಲೈಮ್ಯಾಕ್ಸ್ ನೋಡಿ ಕ್ಲೈಮ್ಯಾಕ್ಸ್ ನದ್ದೇ ಮಾತಾಡ್ತಾ ಇದ್ರು. 20 ನಿಮಿಷ. ಹೌದು, ಬಟ್ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಿಷಬ್ ಶೆಟ್ಟಿ ಇಷ್ಟು ದಿನ ಹಾಕಿದಂತ ಎಫರ್ಟ್ ಆಗಿರ್ಬೋದು, ಪ್ರಗತಿ ಕಣ್ಣೀರ್ ಹಾಕ್ಬಿಡ್ತಾರೆ ನೋಡಿ. ಅವ್ರಿಗೆ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ರಿಷಬ್ ಹಿಂದೆ ನಿಂತ್ಕೊಂಡು ಕಣ್ಣೀರ್ ಹಾಕೋದಕ್ ಶುರು ಮಾಡ್ತಾರೆ. ಯಾಕೆಂದ್ರೆ ರಿಷಬ್ ಶೆಟ್ಟಿ ಅವರ ಸ್ಟ್ರಗಲ್ ಏನಿತ್ತು, ಎಫರ್ಟ್ ಏನಿತ್ತು, ಅದೆಲ್ಲವನ್ನ ತುಂಬಾ ಹತ್ರದಿಂದ ನೋಡಿದ್ರಲ್ವಾ. ಸೊ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ಹೇಳಿದಾಗ ಸಹಜವಾಗಿ ಅವರಿಗೆ ಅದು ಆನಂದ ಬಾಷ್ಪ ಅಂತ ಹೇಳ್ಬೇಕಾಗತ್ತೆ. ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದನ್ನ ಮೀಟ್ ಮಾಡೋದು ಇದೆಯಲ್ಲ, ತುಂಬಾ ಚಾಲೆಂಜಿಂಗ್. ಏನಾದ್ರು ಕಾಂತಾರ 1 ಏನು ನಿರೀಕ್ಷೆ ಇಲ್ದಿದ್ದು ಸೂಪರ್ ಹಿಟ್ ಆಗಿದೆ, 400 ಕೋಟಿ. ಇದು 2 ಹೇಗಿರುತ್ತೆ ಇಡೀ ದೇಶ ಕಾಯ್ತಾ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಒಂಚೂರು ಕಡಿಮೆ ಆದ್ರೂನು ಆ ನಗು ಇರ್ತಾ ಇರ್ಲಿಲ್ಲ ಅವ್ರ ಮುಖದಲ್ಲಿ. ಆದ್ರೆ ಜನ ಏನ್ ರೆಸ್ಪಾನ್ಸ್ ಕೊಡ್ತಾ ಇದಾರಲ್ಲ, ಸಕ್ಕದಾಗಿದೆ. ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಂತೂ ಮೋಸನೇ ಇಲ್ಲ. ಪೈಸಾ ವಸೂಲ್ ಸಖತ್ ಸಿನಿಮಾ ಅಂತ ಇದಾರೆ. ಏನೊಂಥರ ಮ್ಯಾಜಿಕ್. ನನ್ಗೇನೋ ಆ ಟ್ರೇಲರ್ ನೋಡಿದಾಗ ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾಗಳು ನೋಡ್ತಾ ಇದ್ವಿ. ಸೊ ದೇವದಾಸ್ ಆ ತರದ್ ಸಿನಿಮಾಗಳು ನೋಡಿದಾಗ ಎಂತ ಮ್ಯಾಜಿಕಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಅದನ್ನ ಕನ್ನಡದಲ್ಲಿ ಕ್ರಿಯೇಟ್ ಮಾಡ್ತಾ ಇದಾರೆ. ಈಗ ನೋಡಿ, ಪ್ರಶಾಂತ್ ನೀಲ್ ನೋಡಿದಾಗ ಅದೊಂದು ಸ್ಟೈಲು, ಡಾರ್ಕ್ ಸಿನಿಮಾ ಸ್ಟೈಲು. ಇದು ನೋಡಿದಾಗ ನಮ್ಮಲ್ಲಿ ಎಂತೆಂತ ಟ್ಯಾಲೆಂಟ್ ಇದೆಯಪ್ಪ. ವರ್ಲ್ಡ್ ಸಿನಿಮಾ ತಿರುಗಿ ನೋಡೋ ರೀತಿ ಕನ್ನಡದ ಸಿನಿಮಾ ಮತ್ತೊಂದು ಬಂದಿದ್ದು ಆಫ್ಟರ್ KGF ಕಾಂತಾರ.
ಚಾಪ್ಟರ್ 2 ಕೂಡ ಅಷ್ಟೇ ಅದ್ಭುತ ರೆಸ್ಪಾನ್ಸ್ ತಗೋತಾ ಇರೋದು. ನಿಜಕ್ಕೂ ಆಕ್ಷನ್ ಸೀನ್ ಗಳೆಲ್ಲ ಹಾಲಿವುಡ್ ರೇಂಜ್ ಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನನ್ಗಂತೂ ಸಿನಿಮಾ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ 2-3 ವರ್ಷದಿಂದ ಕಾಯ್ತಾ ಇದ್ರು. ಎಷ್ಟೋ ಸಲ ಹೇಗಾಗ್ಬಿಡುತ್ತೆ ಅಂತಂದ್ರೆ ಫಸ್ಟ್ ಏನಿತ್ತು ಕಾಂತಾರ ಅದನ್ನ ನೋಡಿದವರು ಈಗ ಸೆಕೆಂಡ್ಗೋಸ್ಕರ ಕಾಯ್ತಾ ಇರ್ತಾರೆ. ಇದೇ ತರ ಬೇರೆ ಸಿನಿಮಾಗಳು ಒಂದಷ್ಟು ಸೀಕ್ವೆಲ್ ಬಂದಿರುತ್ತೆ. ಹಾಗಿರ್ಬೇಕಾದ್ರೆ ಹಿಂಗೆ ಯಾವ ತರ ಇರುತ್ತೆ ಅಂತಂದ್ರೆ ಫಸ್ಟ್ ಏನೋ ಓಕೆ, ಬಟ್ ಸೆಕೆಂಡ್ ಇದನ್ನ ರೀಚ್ ಮಾಡುತ್ತಾ ಇಲ್ವಾ ಅನ್ನೋ ತರ ಇರುತ್ತೆ. ಬಟ್ ರೀಚ್ ಆಗಿರೋದು ಇಲ್ಲ ಕೂಡ. ಆತರ ನೋಡಿದೀವಿ ನಾವು ಪಾರ್ಟ್ ವೈಸ್ ಸಿನಿಮಾಗಳು. ಬಟ್ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆಮೇಲೆ ಇತ್ತೀಚೆಗೆ ಕನ್ನಡದಲ್ಲಿ ಯಾವ್ದು ಅಂತ ಹಿಟ್ ಸಿನಿಮಾ ಬಂದಿರ್ಲಿಲ್ಲ. ಕಾಂತಾರಗೋಸ್ಕರನೇ ಕಾಯ್ತಾ ಇದ್ರು ಎಷ್ಟೋ ಮಂದಿ. ಬಟ್ ಅಂತ ಅಭಿಮಾನಿಗಳೇನಿದ್ರು, ಪ್ರೇಕ್ಷಕರೇನಿದ್ರು, ಕನ್ನಡದ ಪ್ರೇಕ್ಷಕರು ಎಲ್ರು ಕೂಡ ತುಂಬಾ ಖುಷಿಯಲ್ಲಿದ್ದಾರೆ. ಜೊತೆಗೆ ಬೇರೆ ದೇಶಗಳಲ್ಲೂ ಕೂಡ ರಿಲೀಸ್ ಆಗಿ ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದಾಗ ಮತ್ತೆ ಕನ್ನಡ ಸಿನಿಮಾ ನಾವೇನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಅನ್ನೋದು ಈ ಕಾಂತಾರ ಸಿನಿಮಾದಿಂದ. ಹೌದು, ಇಲ್ಲಿ ಒಂದು ವಿಷಯ ನಾನು ಹೇಳ್ಬೇಕು, ಅದಕ್ಕೆ ಇಂಟರ್ವ್ಯೂನ್ ಆಗ್ತಾ ಇದ್ದೀನಿ. ಸಿನಿಮಾ ಶೂಟ್ ಆಗ್ತಾ ಇರುವಾಗ ಇದು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂದಾಗ ಒಂದು 4-5 ಜನ ಬಹುಶಃ ಈ ಸಿನಿಮಾ ತಂಡದಲ್ಲಿರೋ ಸಹ ಕಲಾವಿದರು ಯಾರ್ಯಾರೋ ಆಕಸ್ಮಿಕವಾಗಿ ತೀರ್ಕೊಂಡಾಗ ಇದು ಏನೋ ದೈವಕ್ಕೆ ಒಪ್ಪಿಗೆ ಇರ್ಲಿಲ್ಲ, ಪಂಜುರ್ಲಿಗೆ ಒಪ್ಪಿಗೆ ಇರ್ಲಿಲ್ಲ, ಏನೇನೋ ಒಂದಷ್ಟು ಸುದ್ದಿಗಳು ಹರಿದಾಡ್ತು. ನಾವು ಒಂದಷ್ಟು ಪ್ರಶ್ನೆಗಳನ್ನ ಹಾಕೊಂಡ್ವಿ, ನಿಜಾನ ಇದು, ಯಾಕೆ ಈ ರೀತಿ ಆಗ್ತಾ ಇದೆ? ರಿಷಬ್ ಶೆಟ್ಟಿ ಅವರು ಏನಾದ್ರು ಇದೆಲ್ಲದಕ್ಕೂ ಕೂಡ ದೈವದ ಹತ್ರ ಒಂದು ಪರ್ಮಿಷನ್ ತಗೋಬೇಕು, ಅದನ್ನ ತಗೊಂಡೇ ಮಾಡಿದ್ವಿ ಅಂತ ಅವ್ರು ಹೇಳಿದ್ರು ಮೊದಲ ಸೀಕ್ವೆಲ್ ಮಾಡಿದಾಗ. ಇದು ಪ್ರೀಕ್ವೆಲ್. ಸೊ ಅದು ಆಗ್ಲಿಲ್ವೋ ಅಥವಾ ಏನಾದ್ರೂ ಇದಕ್ಕೆ ಕಂಟಕ ಇದೆಯೋ, ಈ ತರದೆಲ್ಲ ಚರ್ಚೆಗಳಾಯ್ತು. ಒಬ್ಬೊಬ್ಬರಾಗಿ ಯಾರೋ ಕೇರಳದ ಜೂನಿಯರ್ ಅಸಿಸ್ಟೆಂಟ್ ಈ ಸಿನಿಮಾದಲ್ಲಿ ಮಾಡಿದ್ರು ತೀರ್ಕೊಂಡ್ರು. ಆಮೇಲೆ ರಾಕೇಶ್ ಶೆಟ್ಟಿ ಅನ್ನೋಂತ ಒಬ್ಬ ಒಳ್ಳೆ ಕಲಾವಿದ, ಕಾಮಿಡಿ ಕಲಾವಿದ ತೀರ್ಕೊಂಡಾಗೆಲ್ಲ ತುಂಬಾ ಇದಾಯ್ತು. ಅದಕ್ಕೆ ರಿಯಾಕ್ಟ್ ಮಾಡಿದ್ದಿದ್ರೆ, ರಿಷಬ್ ಶೆಟ್ಟಿ ಹೊರಗಡೆ ಬಂದು ಮಾತಾಡಿದ್ದಿದ್ರೆ ಅದ್ ಇನ್ನೇನೇನೋ ಒಂದು ದಿಕ್ಕನ್ನು ಪಡ್ಕೋತಿತ್ತೇನೋ. ಅವ್ರು ರಿಯಾಕ್ಟ್ ಮಾಡ್ಲಿಲ್ಲ. ಆಗೆಲ್ರೂ ಪ್ರಶ್ನೆ ಕೇಳಿದ್ರು, ಯಾಕೆ ರಿಷಬ್ ಶೆಟ್ಟಿ ಬರ್ತಾ ಇಲ್ಲ, ಯಾಕೆ ಟೀಮ್ನವ್ರು ಮಾತಾಡ್ತಾ ಇಲ್ಲ ಅಂತ. ಆದ್ರೆ ಅವ್ರು ಹೇಳಿದ್ರು, ನಾನೇ ಏನಾದ್ರು ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ 5 ಸಾರಿ ಸತ್ತು ಬದುಕಿದೀನಿ, ದೈವ ನನ್ನ ಬದುಕಿಸಿದೇನೋ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅಷ್ಟು ಚಾಲೆಂಜಿಂಗ್ ಆಗಿದ್ದಂತ ಸಿನಿಮಾ ಇದು. ಅದ್ ನೀವು ದೃಶ್ಯಗಳನ್ನ ನೋಡಿದ್ರೆ, ಟ್ರೈಲರ್ ನೋಡಿದಾಗ ನನ್ಗನ್ನಿಸ್ತು ಇದಕ್ಕೆ ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡು ಶೂಟ್ ಮಾಡಿದ್ದಾರೆ ಅಂತ. ಬಹುಶಃ ಆ ಒಂದು ಮಜಾ, ಆ ಒಂದು ಥ್ರಿಲ್ ಅನ್ನ ಬಹುಶಃ ಸ್ಕ್ರೀನ್ ಅಲ್ಲಿ ನೋಡ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ. ಆಮೇಲೆ ರುಕ್ಮಿಣಿ ವಸಂತ್ ಅವರ ಅಪಿಯರೆನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗಂತೂ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಜೊತೆಗೆ ಆಕ್ಟಿಂಗ್ ಆಗಿರ್ಬೋದು, ಈ ಹಿಂದಿನ ಅವರ ಸಿನಿಮಾಗಳನ್ನ ಕಂಪೇರ್ ಮಾಡಿದ್ರೆ ಇದು ಅವ್ರಿಗೆ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ. ಯಾಕೆಂದ್ರೆ ಈಗ ರಶ್ಮಿಕಾ ಮಂದಣ್ಣ ನಂತರದಲ್ಲಿ ಯಾರು ಅಷ್ಟೊಂದು ಛಾಪು ಮೂಡಿಸುವಂತಹ ನಟಿ ಕನ್ನಡದಲ್ಲಿ ಯಾರು ಇರ್ಲಿಲ್ಲ ಅಂದಾಗ ಈಗ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಕೂಡ ನೆಕ್ಸ್ಟ್ ಲೆವೆಲ್ಗೆ ಇವ್ರಿಗೊಂದು ಫ್ಯೂಚರ್ ಇಲ್ಲಿ ಹುಟ್ಕೊಳ್ತಾ ಇದೆ. ಯಾರಿಗೆ? ರುಕ್ಮಿಣಿ ವಸಂತ್ಗೆ ಅಂತ. ಸೊ ಆಲ್ಮೋಸ್ಟ್ ಎಲ್ರು ಕೂಡ, ನಿಮ್ಗೂ ಟಿಕೆಟ್ ಸಿಕ್ಕಿಲ್ಲ ನಮ್ಗೂ ಗೊತ್ತಿದೆ, ಯಾಕಂದ್ರೆ ಎಷ್ಟೋ ಮಂದಿ ಮೊದ್ಲೇ ಬುಕ್ ಮಾಡ್ಕೊಂಡಿದ್ದಾರೆ, ಹೋಗಿದ್ದಾರೆ. ಬಟ್ ಇವತ್ತೇ ಏನ್ ಲಾಸ್ಟ್ ಅಲ್ವಲ್ಲ, ಇನ್ನ ತುಂಬಾ ದಿನ ಇರುತ್ತೆ. ಸೊ ಸಿನಿಮಾ ನೀವು ಕೂಡ ನೋಡಿ. ಕನ್ನಡ ಸಿನಿಮಾಗಳಿಗೆ ಒಂದಷ್ಟು ಪ್ರೋತ್ಸಾಹ ಸಿಗಬೇಕು ಅಂತ ಅಂದ್ರೆ ಎಲ್ರು ಕೂಡ ಮನಸ್ಸು ಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಅಂತ ಚಿತ್ರತಂಡ ಕೂಡ ಹೇಳ್ಕೊಳ್ತಾ ಇದೆ. ಸೊ ನಾವು ಕೂಡ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು ಅಂತ ಅಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ. ಸೊ ಪ್ರೋತ್ಸಾಹ ನಮ್ದು ಹಾಗೆ ಇದ್ದೇ ಇರುತ್ತೆ. ಜೊತೆಗೆ ಮುಂದೆ ರಿಷಬ್ ಶೆಟ್ಟಿ ಅವರಿಂದ ಯಾವ ಪ್ರಾಜೆಕ್ಟ್ ಇದೆ, ಈಗ್ಲೇ ಶುರುವಾಗ್ಬಿಟ್ಟಿದೆ, ಅಪ್ಪ ಈ ಲೆವೆಲ್ಗೆ ಈ ಸಿನಿಮಾ ಇದೆ ಅಂತಂದ್ರೆ ನೆಕ್ಸ್ಟ್ ಏನಪ್ಪಾ ಅಂತ. ಸೊ ಆ ಒಂದು ಕಾಯುವಿಕೆಯಲ್ಲೇ ತುಂಬಾ ಮಂದಿ ಇದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ. ಲಾಸ್ಟ್ ಒಂದ್ ಬಿಟ್ಟು ಹೇಳೋದು ನಾನು, ಇದು ಥಿಯೇಟರ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದಂತ ಸಿನಿಮಾ. ಮೊಬೈಲ್ ಅಲ್ಲಿ ಇಟ್ಕೊಂಡು ಅಥವಾ ಏನೋ ಒಂದು ನಿಮ್ಮ ಟಿವಿ ಸ್ಕ್ರೀನ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ನೋಡ್ತೀರಿ ಅಂದ್ರೆ ಆ ಒಂದು ಸಿನಿಮಾದ ಮ್ಯಾಜಿಕ್ ನಿಮಗೆ ಸಿಗಲ್ಲ. ಇಂಥ ಸಿನಿಮಾಗಳನ್ನ ನೀವು ಆ ಥಿಯೇಟರ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು, ದೊಡ್ಡ ಪರದೆಲೆ ಅನುಭವ ಪಡ್ಕೋಬೇಕು. ಆ ಕಾರಣಕ್ಕೆ ಸಾಧ್ಯ ಆದ್ರೆ ಯಾವಾಗ ಆಗುತ್ತೋ ಅವಾಗ ಥಿಯೇಟರ್ಗೆ ಹೋಗಿ ನೋಡಿ ಅಂತ ನನ್ನ ಒಪಿನಿಯನ್. ಎಕ್ಸಾಕ್ಟ್ಲಿ. ಇನ್ನು ಸಿನಿಮಾ ವಿಷಯದ ಬಗ್ಗೆ ಇಷ್ಟು ಮಾತಾಡಾಯ್ತು, ಕಾಂತಾರದ ಬಗ್ಗೆ. ಇನ್ನು ಮೇನ್ ಪೊಲಿಟಿಕಲ್ ವಿಷಯ ಅಂತ ಬಂದಾಗ ನಮ್ಮ ರಾಜ್ಯದ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನೇ ಅಂತ ಮಾಮೂಲಿ ಈಗ ವಿಪಕ್ಷಗಳು ಆರೋಪ ಮಾಡೋದಾಗಿರ್ಬೋದು, ಅದಕ್ಕೆ ಸರ್ಕಾರ ತಿರುಗೇಟ್ ಕೊಡೋದಿರ್ಬೋದು, ಅದು ಮಾಮೂಲಿ. ಬಟ್ ಸರ್ಕಾರದ ಮಟ್ಟಕ್ಕೇನೆ ಅಂದ್ರೆ ಆಡಳಿತ ಪಕ್ಷದಲ್ಲೇ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಅಂದ್ರೆ ನವೆಂಬರ್-ಡಿಸೆಂಬರ್ ಕ್ರಾಂತಿ ಅನ್ನೋ ವಿಷಯ ಬಂದಾಗ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಬಿಟ್ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ನಿನ್ನೆ ಅಷ್ಟೇ ಮೈಸೂರಿನಲ್ಲಿ ಹೇಳಿದ್ರು, ಮುಂದಿನ ಸಲ ಕೂಡ ನಾನೇ ಜಂಬೂ ಸವಾರಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಉದ್ಘಾಟನೆ, ಪುಷ್ಪಾರ್ಚನೆ ಎಲ್ಲವೂ ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅದ್ರ ಬಗ್ಗೆ ನೀವು ಒಂದು ಸ್ಟೋರಿ ಕೂಡ ಮಾಡಿದ್ರಿ. ಅಂದ್ರೆ ಹಾಗೆ ಹೇಳಿದ್ರು ಸಿದ್ದರಾಮಯ್ಯನವರ ಮಾತಲ್ಲಿ ಅಳುಕಿತ್ತು ಅಂತ. ಪವರ್ ಶೇರಿಂಗ್ ವಿಚಾರ ಬರುತ್ತೆ ಇಲ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ
ಬಿಟ್ಕೊಡ್ತಾರೆ ಕುರ್ಚಿ ಅನ್ನೋ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಎರಡು ಬಣ ನಿಮಗೆ ಗೊತ್ತೇ ಇದೆ, ಡಿ ಕೆ ಬಣ, ಸಿದ್ದು ಬಣ ಅಂತ. ಡಿ ಕೆ ಬಣದವರು ಸಹಜವಾಗಿ ಡಿ ಕೆ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹಾಗೆ ಗ್ಯಾರಂಟಿ ಚೇಂಜ್ ಆಗೇ ಆಗುತ್ತೆ, ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಬಟ್ ಸಿದ್ದರಾಮಯ್ಯನವರ ನಿನ್ನೆ ಹೇಳಿಕೆಯನ್ನ ಗಮನಿಸಿ ಹೇಳೋದಾದ್ರೆ ಓಂ ಹೇಗನ್ಸುತ್ತೆ? ನನಗನ್ಸೋದು ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನು ನೋಡೋದಾದ್ರೆ ಸ್ವಲ್ಪ ಜಿಗುಟು ವ್ಯಕ್ತಿತ್ವ ಸಿದ್ದರಾಮಯ್ಯನವ್ರದ್ದು. ಯಾವ್ದಾದ್ರು ಹಿಡಿದ್ರೆ ಬಿಟ್ಕೊಡಲ್ಲ. ಮತ್ತೆ ನಾನ್ ಎಲ್ಲಿದ್ದೀನೋ ಅಲ್ಲಿ ನಾನೇ ಕಿಂಗು, ನಾನಿದ್ದಲ್ಲಿ ನಾನೇ ರಾಜ, ನಾನು ಎಲ್ಲಿರ್ಬೇಕು ಅಲ್ಲಿ ಇರ್ತೀನಿ. ನನಗೆ ಬೇರೆ ಎಲ್ಲೋ ಹೋಗ್ಬಿಟ್ಟು ನಾನೆಲ್ಲೋ ಮಂತ್ರಿ ಆಗಕ್ಕೆ ಇಷ್ಟಪಡಲ್ಲ, ನಾನು ಮುಖ್ಯಮಂತ್ರಿಯಾಗೇ ಇರ್ತೀನಿ, ನಾನ್ ಮಂತ್ರಿ ಆಗಲ್ಲ ಅನ್ನೋ ಮನಸ್ಥಿತಿಯ ಸಿದ್ದರಾಮಯ್ಯನವರು. ಅವ್ರ ಮನ್ಸಲ್ಲಿ ಹೈಕಮಾಂಡ್ ಜೊತೆಗೆ ಒಪ್ಪಂದ ಆಗಿರೋದಂತೂ ಖಚಿತ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಹಿಂದೆನೂ ಕೂಡ ನಾವು ಸುದ್ದಿಯಲ್ಲಿ ಹೇಳಿದ್ವಿ, ಸಿದ್ದರಾಮಯ್ಯನವ್ರು ನಾನೇ 5 ವರ್ಷ ಸಿಎಂ ಅಂತ ಇದಾರೆ, ಆದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ನಮ್ ನಡುವೆ ಏನೋ ಒಪ್ಪಂದ ಆಗಿದೆ ಅಂತ. ಯಾಕೆ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಏನು ಇಲ್ಲಪ್ಪ ಸಿದ್ದರಾಮಯ್ಯನವ್ರು 5 ವರ್ಷ ಸಿಎಂ ಆಗ್ತಾರೆ ಅಂತ ಅನ್ನೋದಾದ್ರೆ ಒಪ್ಪಂದ ಏನು ಅಲ್ಲಿ? ಹೌದು, ಒಪ್ಪಂದದ ವಿಚಾರ ಯಾಕೆ ಬರ್ಬೇಕು? ಅದೇ ಒಪ್ಪಂದ ಅಂತ ಹೇಳ್ಬೋದಲ್ಲ. ಡಿ ಕೆ ಶಿವಕುಮಾರ್ ಹೇಳೋದು ಒಪ್ಪಂದ ಇದೇನೆ, ಅವ್ರು 5 ವರ್ಷ ಸಿಎಂ ಆಗ್ತಾರೆ, ಮುಂದಿನ ಟರ್ಮ್ ಅಲ್ಲಿ ನಾನ್ ಸಿಎಂ ಆಗ್ತೀನಿ. ಇಷ್ಟ ಮಾಡೋದಾದ್ರೆ ಒಪ್ಪಂದ ಯಾಕೆ ಬೇಕಿತ್ತು? ಸಿಎಂ ಸೀಟ್ ಬಿಟ್ಕೊಡ್ಬೋದಾಗಿತ್ತು. 4 ದಿನ ಆದ್ಮೇಲೆ ಯಾಕೆ 4 ದಿನ ಚರ್ಚೆ ಆಗಿ ಬೈರತಿ ಸುರೇಶ್ ಅವರ ಒಂದು ಬಿಲ್ಡಿಂಗ್ ಅಲ್ಲಿ ಕಚೇರಿಲಿ ಯಾಕೆ ಎಲ್ಲರೂ ಸಿದ್ದರಾಮಯ್ಯ ಆಪ್ತರೆಲ್ಲ ಸೇರ್ಕೊಂಡ್ರು, ಅಲ್ಲಿ ಚರ್ಚೆ ಯಾಕಾಯ್ತು? ಡಿ ಕೆ ಶಿವಕುಮಾರ್ ಯಾಕೆ ಡೆಲ್ಲಿಗೆ ಹೋಗಿ ಮಾತಾಡಿದ್ರು? ಇದೆಲ್ಲ ಬೇಕೇ ಇರ್ಲಿಲ್ಲಲ್ಲ. ಸೊ ಹಂಗಾಗಿ ಪವರ್ ಶೇರಿಂಗ್ ವಿಚಾರ ಆಗಿದೆ. ಬಟ್ ಅದನ್ನ ಬಿಟ್ಟು ಕೊಡ್ತಾರ ಇಲ್ವೋ ಅನ್ನೋದು ಸಿದ್ದರಾಮಯ್ಯನವರ ಈ ಏನು ಅವರ ಮನಸ್ಥಿತಿಗೆ ಬಿಟ್ಟಿದ್ದು ಅನ್ಸುತ್ತೆ. ಯಾಕಂದ್ರೆ ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದು, ಏನ್ ನಾನೇ 5 ವರ್ಷ ಸಿಎಂ, ಏನ್ ಡಿ ಕೆ ಶಿವಕುಮಾರ್ ಅವ್ರ ಒಂದು 20 ಶಾಸಕರು ಬೆಂಬಲ ಇರ್ಬೋದು. ಏನ್ ಅಂದ್ರೆ ಅದ್ರ ಅರ್ಥ ನೋಡಿ, 20 ಶಾಸಕರು ಅಂದ್ರೆ 140ರಲ್ಲಿ 20 ಹೋದ್ರು 120, 113 ಆದ್ರೆ ಮ್ಯಾಜಿಕ್ ನಂಬರ್ ಬಂತು. ಡಿ ಕೆ ಹೋದ್ರು ಹೋಗ್ಲಿ, ಸಿದ್ದರಾಮಯ್ಯನವ್ರ ನಮ್ಮ ಪರವಾಗಿ ಇದಾರೆ ಅನ್ನೋದು ಅವ್ರಿಗಿದೆ. ಹಂಗಾಗಿ ಹೈಕಮಾಂಡ್ ಮಾತನ್ನ ಕೇಳ್ಬೇಕಾಗತ್ತೆ. ಆದ್ರೆ ಹೈಕಮಾಂಡ್ ನನ್ನನ್ನೇನಾದ್ರೂ ಕೆಳಗಿಳಿಸುತ್ತೆ ಅಂತಂದ್ರೆ ಆಗ ನಾನೇನ್ ಮಾಡ್ತೀನಿ ಅನ್ನೋದನ್ನ ಈಗಲೇ ಒಂದ್ ಮೆಸೇಜ್ ಪಾಸ್ ಮಾಡ್ತಾ ಇದಾರೆ. ನಾನು 5 ವರ್ಷ ಸಿಎಂ, ಬಟ್ ಹೈಕಮಾಂಡ್ ಹೇಳಿ ಕೇಳ್ತೀನಿ. ಹಂಗಾಗಿ ಇದು ನೇರವಾಗಿ ಕಾಣಿಸ್ತಾ ಇದೆ, ಬಟ್ ಅದನ್ನ ಬಾಯ್ಬಿಟ್ಟು ಹೇಳಕ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯನವ್ರಿಗಿದೆ. ಈಗ 7 ವರ್ಷ 7 ತಿಂಗಳು ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದು. ಈಗ ಸಿದ್ದರಾಮಯ್ಯನವ್ರಿಗೆ ಇನ್ನ ಅಂದ್ರೆ ನವೆಂಬರ್ ಡಿಸೆಂಬರ್ ಅಂತ ಬಂದ್ರೆ ಅದು 2.5 ವರ್ಷ ಅಷ್ಟೇ ಆಗುತ್ತೆ ಈ ಅವಧಿಗೆ. ಆಮೇಲೆ ಒಂದ್ 2-3 ತಿಂಗಳಾದ್ಮೇಲಾದ್ರೂ ಏನಾದ್ರೂ ಚೇಂಜಸ್ ಆಗಬಹುದು. ಯಾಕೆಂದ್ರೆ ನವೆಂಬರ್ ಡಿಸೆಂಬರ್ ಕ್ರಾಂತಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ 2.5 ವರ್ಷದ ಪವರ್ ಶೇರಿಂಗ್ ಅಂತ. ಇಲ್ಲಿ ಸಿದ್ದರಾಮಯ್ಯನವರು ಓಕೆ ಪವರ್ ಶೇರಿಂಗ್ ಅನ್ನೋದು ನಿಜನೇ ಆಗಿದ್ರೆ, ಹೈಕಮಾಂಡ್ ಮಾತನ್ನ ಕೇಳಲೇಬೇಕು ಅನ್ನೋದಾಗಿದ್ರೆ, ಡಿ ಕೆ ಶಿವಕುಮಾರ್ ಕೂಡ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅವರ ಶ್ರಮ ಎಫರ್ಟ್ ಯಾವ ರೀತಿಯಾಗಿತ್ತು ಎಲ್ರಿಗೂ ಗೊತ್ತೇ ಇದೆ. ಇಲ್ಲಿ ಸಿದ್ದರಾಮಯ್ಯನವರು ಒಬ್ಬರಿಂದಾನೇ ಸರ್ಕಾರ ರಚನೆ ಮಾಡೋದಕ್ಕಾಗಿಲ್ಲ ಕಾಂಗ್ರೆಸ್ ಇಲ್ಲಿ. ಹೀಗಿರುವಾಗ ಈ ಅವರಿಗೊಂದು ತಲೆಯಲ್ಲಿ ಏನಿರೋದು, ಅರಸು ಅವರ ಆಡಳಿತ ಏನಿದೆ ಅದಕ್ಕಿಂತ ಒಂದ್ ಸ್ವಲ್ಪ ದಿನನಾದ್ರೂ ನಾನು ಹೆಚ್ಚು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದೆ ಅನ್ನುವಂತ ಹೆಸರು ನನ್ನ ಹೆಸರಿಗೆ ಬರಬೇಕು ಅನ್ನೋದಿದೆ. ಹಾಗಾಗಿ ಜನವರಿ ಅಥವಾ ಫೆಬ್ರವರಿ ಆದ್ಮೇಲೆ ಅಂದ್ರೆ 7 ವರ್ಷ 7 ತಿಂಗಳು ಇವರು ಕೂಡ ಅಧಿಕಾರ ಕಂಪ್ಲೀಟ್ ಮಾಡ್ತಾರೆ ಅನ್ನೋದಾದ್ರೆ ನಂತರದ ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನವನ್ನ ಹಸ್ತಾಂತರ ಮಾಡೋ ಚಾನ್ಸಸ್ ಇರುತ್ತಾ? ಬಜೆಟ್ ಮಾಡಬಹುದು ಅಂತ ಆತರ ಏನಾದ್ರು. ಸೊ 16 ಸಲ ಈಗಾಗಲೇ ಬಜೆಟ್ ಅದ್ರಲ್ಲೂ ದಾಖಲೆ ಮಾಡ್ದಂಗ ಆಗುತ್ತೆ. ಬಟ್ ಹಂಗ್ ನನಗನ್ಸಕ್ ಇರೋದಾದ್ರೆ 5 ವರ್ಷ ಇದ್ದು ಬಿಡ್ತಾರೆ ಸಿದ್ದರಾಮಯ್ಯನವರು. ಇವರು ಈ ಸಿದ್ದರಾಮಯ್ಯನವ್ರಿಗೆ ಏನು ಅಂದ್ರೆ ಆವಾಗ 72ರಲ್ಲಿ ಯಾವಾಗ ಈ ಕ್ರಾಂತಿರಂಗ ಅಂತ ಸ್ಥಾಪನೆ ಮಾಡಿದ್ರು ಇವರು ಯಾರು, ಈಗ ನಾವ್ ಹೇಳ್ತಾ ಇದೀವಲ್ಲ ಹೆಸರು ನೋಡಿ ಮರ್ತೋಯ್ತು ಅವ್ರದ್ದು, ದೇವರಾಜ ಅರಸು. ಅವ್ರಿಗಾಗ ಇನ್ನು ಏಜ್ ಇತ್ತು, ಜೊತೆಗೆ ಅವರಿಗೆ ಒಂದ್ ದೊಡ್ಡ ಬೆಂಬಲ ಇತ್ತು. ಈಗ ಸಿದ್ದರಾಮಯ್ಯನವ್ರಿಗೆ 78ರ ಏಜು. ಇವ್ರು ಇವಾಗ ಯಾವ್ದೋ ಒಂದು ರೆಬೆಲ್ ಆಗಿ ಏನು ಮಾಡೋದಕ್ ಸಾಧ್ಯ ಇಲ್ಲ. ಏನ್ ತಮ್ಮ ಮಗನಿಗೊಂದು ಭವಿಷ್ಯ ಕಲ್ಪಿಸ್ಕೊಡ್ಬೋದು. ತಮ್ಮ ಮೊಮ್ಮಗ ಏನು ಧವನ್ ರಾಕೇಶ್ ಇದಾರಲ್ಲ, ಅವರಿಗೆ ಒಂದು ಭವಿಷ್ಯದಲ್ಲಿ ರಾಜಕೀಯಕ್ಕೆ ಒಂದು ವೇದಿಕೆ ಮಾಡ್ಕೊಡ್ಬೇಕು ಅಂತ ಅನ್ನೋದಿದೆ. ಆವತ್ತಿನ ಏನು ಇಂದಿರಾ ಗಾಂಧಿ ವಿರುದ್ಧ ಸೆಟದ್ ನಿಂತಂತ ದೇವರಾಜ ಅರಸ್ ಅವರು ಕ್ರಾಂತಿರಂಗ ಸ್ಥಾಪನೆ ಮಾಡಿದ್ರು. ಆಮೇಲೆ ಕ್ರಾಂತಿರಂಗ ತುಂಬಾ ದೊಡ್ಡ ನಾಯಕರನ್ನ ಹುಟ್ಟು ಹಾಕ್ತು, ಅದು ಬೆಳೀತು. ಆದ್ರೆ ಆ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಅವ್ರೆಲ್ಲವನ್ನ ನೋಡಿದ್ದಾಗಿದೆ. ಅವರು ಕಳ್ಕೊಳ್ಳೋದ್ ಏನೂ ಇಲ್ಲ ಇದನ್ನ ಬಿಟ್ಕೊಟ್ರೆ. ಬಟ್ ಅವ್ರಿಗಿರೋದ್ ಏನ್ ಪ್ರತಿಷ್ಠೆ ಅಂದ್ರೆ ನನ್ನ ಮಾತನ್ನ ಕೇಳಿನೇ ಇವರು ಡಿ ಕೆ ಅಧಿಕಾರ ಕೊಡ್ಬೇಕು ಅಂತ. ಅವ್ರ ಮಾತು ಏನ್ ಹೇಳ್ತಾರ ಅದನ್ನ ಕೇಳಿ ಕೊಡೋದಾದ್ರೆ ಓಕೆ. ಇವರು ನನ್ನನ್ನ ಧಿಕ್ಕರಿಸಿ ಏನಾದ್ರು ಡಿ ಕೆ ಕೊಟ್ರೆ ನಾವ್ ಒಪ್ಪಲ್ಲ. ಒಂಥರ ಸಿದ್ದರಾಮಯ್ಯನವ್ರಿಗೆ ಇದೆಯಲ್ಲ ಅವ್ರದಂತ ಅವ್ರ ಮಾತಲ್ಲೇ ಗೊತ್ತಾಗತ್ತೆ ಅವ್ರ ನೇಚರ್ ಹಂಗೆ. ಸ್ವಲ್ಪ ಅವ್ರಿಗೊಂದು ಗಟ್ಟಿತನ ಇದೆ, ಅದೊಂದು ಒರಟತನ ಅಂತ ಹೇಳ್ಬೋದು. ಇದನ್ನ ಬಿಡಲ್ಲ ಅವ್ರು. ನಾನೇ ಮನೆ ಯಜಮಾನ,
ಅವ್ನ್ ನನ್ನ ಅಡಿಯಲ್ಲಿ ಬರ್ಬೇಕಷ್ಟೇ. ಬಟ್ ಇದನ್ನ ಡಿ ಕೆ ಹೋಗ್ತಾರ? ಯಾಕಂದ್ರೆ ಡಿ ಕೆ ಆಗಿದೆ, ನಾನ್ ಸ್ವತಂತ್ರ, ನಾನು ಪಕ್ಷಕ್ಕಾಗಿ ಲಾಯಲ್ ಆಗಿದ್ದವನು, ಇಷ್ಟು ವರ್ಷ ನಾನು ಪಕ್ಷ ನಂಬ್ಕೊಂಡೇ ಇದ್ದೀನಿ, ಗಾಂಧಿ ಕುಟುಂಬ ನಂಬ್ಕೊಂಡೇ ಇದ್ದೀನಿ, ನನಗೆ ಸಿಗ್ಬೇಕು, ನಾನು ಇದ್ದಾಗ ನನ್ ಯಾರು ಕೇಳೋರು. ಇಬ್ರು ಕೂಡ ಸ್ಟ್ರಾಂಗ್ ಲೀಡರ್ಸ್, ಏನು ನಡೆ ತಗೋತಾರೆ. ಯಾಕೆಂದ್ರೆ ಏನು ಬಜೆಟ್ ಆದ್ಮೇಲೆ ಬಿಟ್ಕೊಡ್ತಾರೆ ಅಂತ ಏನಾದ್ರು ಅದೊಂದು ಚಾನ್ಸಸ್ ಇರ್ಬೋದು, ಬಜೆಟ್ ಮಂಡನೆ ಮಾಡಿ ಬಿಟ್ಕೊಡ್ಬೋದು. ಯಾಕಂದ್ರೆ ತನಗೆ ಏನ್ ಬೇಕೋ ಆ ಬಜೆಟ್ ಅಲ್ಲಿ ಪಡ್ಕೊಂಡು ಆಮೇಲೆ ಬಿಡ್ಬೋದು. ಅಥವಾ ಈ 7 ವರ್ಷ 7 ತಿಂಗಳು ಬಹುಶಃ ಆತರ ಏನ್ ದೇವರಾಜ ಅರಸು ದಾಖಲೆ ಮುರಿಬೇಕು ಅಂತಾನೆ ಏನ್ ಸಿದ್ದರಾಮಯ್ಯನವ್ರಿಗಿಲ್ಲ. 10 ವರ್ಷ ಮಾಡ್ಬೇಕು, ಈ 2 ಟರ್ಮ್ ಮುಗ್ಸೋಣ ಅನ್ನುವಂತ ಆಸೆ ಅವ್ರಿಗಿದೆ ನನ್ಗನ್ಸ್ದಾಗ. ಆಮೇಲೆ ನೋಡೋಣ ಮುಂದಕ್ಕೆ, ಬಿಟ್ಕೊಡೋಣ ಆರಾಮಾಗಿ ಅಂತಿದೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಅಂದ್ರೆ ತೆರೆಮರೆಯಲ್ಲಿ ಆ ತರದ ಪ್ರಯತ್ನಗಳಂತೂ ನಡೀತಾನೆ ಇದೆ, ಇಲ್ಲ ಅಂತ ಹೇಳೋದಕ್ ಸಾಧ್ಯನೇ ಇಲ್ಲ. ಅಷ್ಟಿಲ್ದೆ ಬೇರೆ ಬೇರೆ ಶಾಸಕರು ನೆಕ್ಸ್ಟ್ ಡಿ ಕೆನೆ ಮುಖ್ಯಮಂತ್ರಿ ಆಗ್ತಾರೆ ನವೆಂಬರ್ ಡಿಸೆಂಬರ್ ಆದ್ಮೇಲೆ ಅಂತ ಹೇಳ್ತಿದ್ದಾರೆ ಅಂದಾಗ ಮೇಲ್ನೋಟಕ್ಕೆ ಒಂದ್ ರೀತಿ ಆ ತರ ಯಾವ್ದೇ ಸಿಚುವೇಶನ್ ಇಲ್ಲ. ಜೊತೆಗೆ ನಾನ್ ಆ ತರದ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೇನೆ ಈ ಹಿಂದೆ ನಿಮಗೆ ಗೊತ್ತಿದೆ, ಯಾರು ರಾಮನಗರದ MLA ಇಕ್ಬಾಲ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು, ಅವರು ಬಹಿರಂಗವಾಗಿ ಹೇಳಿದ್ರು ಅಂತ. ಈಗ ಕುಣಿಗಲ್ ಶಾಸಕ ಅನ್ಸುತ್ತೆ ರಂಗನಾಥ್, ಅವರು ಕೂಡ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂದಿದ್ದಕ್ಕೆ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದೀನಿ. ಈ ಮೂಲಕ ಯಾರೇ ಆಗಿರ್ಬೋದು, ಪಕ್ಷ ಅಂತ ಬಂದಾಗ ಒಂದೇ, ಇಲ್ಲಿ ಸರ್ಕಾರ ಅಂತ ಬಂದಾಗ ನನ್ ಪರವಾಗಿನೂ ಕೂಡ ಯಾರು ಮಾತನಾಡೋ ಹಾಗಿಲ್ಲ, ಹಾಗೆ ಸಿದ್ದರಾಮಯ್ಯನವ್ರ ಪರವಾಗಿ ಕೂಡ ಹೀಗ್ ಮಾತಾಡೋ ಹಾಗಿಲ್ಲ. ಪಕ್ಷ ಒಂದು ಶಿಸ್ತಿನ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನೋಟಿಸ್ ಕೊಟ್ಟಿದೀವಿ ಅಂತ ಹೇಳ್ತಾ ಇರಬಹುದು. ಅದನ್ನ ಬಿಟ್ಟು ಇನ್ನೊಂದ್ ಕಡೆ ನೋಡಿ ಹೇಳೋದಾದ್ರೆ, ಡಿ ಕೆ ಶಿವಕುಮಾರ್ ಅವರೇ ಈ ರೀತಿಯಾಗಿ ಒಂದು ಆಟ ಆಡ್ತಾ ಇದ್ದಾರೆ ಅಂತ ಅಂದ್ರೆ, ಅವರ ಪರವಾಗಿರುವಂತ ಶಾಸಕರ ಬಳಿಯೇ ಇಂತ ಹೇಳಿಕೆಗಳನ್ನ, ಅಂದ್ರೆ ನೀನ್ ಅತ್ತಂಗ್ ಮಾಡು ನಾನು ಹೊಡೆದಂಗ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಈ ತರದ ಒಂದು ಜಾಣ್ಮೆಯ ಒಂದು ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತಾನು ಹೇಳ್ಬೋದು. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ಓಂ, ಈಗ ಜಾತಿ ಗಣತಿ ವಿಷಯ ಒಂದಷ್ಟು ಕಾಂಗ್ರೆಸ್ ನಲ್ಲಿರುವಂತ ಶಾಸಕರು ಸಚಿವರಿಗೆ ಇಷ್ಟ ಇಲ್ಲ. ಈಗ ಸಿದ್ದರಾಮಯ್ಯನವರಂತೂ ಜಾತಿ ಗಣತಿ ಮಾಡ್ಲೇಬೇಕು ಅಂತ ಹೊರಟಿದ್ದಾರೆ. ಈ ಜಾತಿ ಗಣತಿಯ ವಿಚಾರ ಏನಿದೆ, ರಿಪೋರ್ಟ್ ಆಗಿರ್ಬಹುದು, ಇದು ಬಂದ ಮೇಲೆ ಸಿದ್ದರಾಮಯ್ಯನವರ CM ಕುರ್ಚಿ ವಿಚಾರ, ಈಗ ಬಿಜೆಪಿ ಅವರೇ ಹೇಳ್ತಾರೆ CM ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ರಾಹುಲ್ ಗಾಂಧಿಯನ್ನ ಮೆಚ್ಚೋದಕ್ಕೆ ಜಾತಿ ಗಣತಿ ಮಾಡ್ಬೇಕು ಅಂತಿದ್ದಾರೆ ಅಂತ. ಹಾಗಾದ್ರೆ ಜಾತಿ ಗಣತಿ ರಿಪೋರ್ಟ್ ಬಂದ ಮೇಲೆ ಸಿದ್ದರಾಮಯ್ಯನವರ ಬಳಿಯೇ ಕುರ್ಚಿ ಉಳಿಯುತ್ತಾ? ಹಾಗಾದ್ರೆ ನೋಡಿ, ಜಾತಿ ಗಣತಿ ಈಗ ಹಿಂದಿನ ರಿಪೋರ್ಟ್ ಬಂತಲ್ಲ ಜಯಪ್ರಕಾಶ್ ಹೆಗ್ಡೆ ಅವ್ರದ್ದು ಇದ್ದಾಗ, ಕಾಂತರಾಜು ಸೇರ್ಸ್ಕೊಂಡು ಮತ್ತೆ ಮಾಡಿದ್ರು. ಆ ರಿಪೋರ್ಟ್ ಅಲ್ಲಿ ಆ ಜಾತಿ ಗಣತಿ ಲೆಕ್ಕಾಚಾರ ಹೊರಗ್ ಬಂದಾಗ್ಲೇನೆ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಪ್ಲಸ್ ಅಂತ ಕಾಣಿಸ್ತಾ ಇತ್ತು. ಅಲ್ಲಿ 70 ಲಕ್ಷ ಮುಸ್ಲಿಂ ಜನಸಂಖ್ಯೆ ಆದ್ರೆ, ಈ ಕಡೆ ಒಕ್ಕಲಿಗರು ಲಿಂಗಾಯತರು ಅವರಿಗಿಂತ ಕಡಿಮೆ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಏನು SC 1,08,00,000 ಇದ್ದಾರೆ. ಇನ್ನ 40 ಲಕ್ಷ ಪ್ಲಸ್ ST ಇದಾರೆ, 40-50 ಲಕ್ಷ ಏನೋ ಇದಾರೆ. ಇವ್ರು 3 ಜನ ಸೇರ್ಕೊಂಡ್ರೇನೆ ಅರ್ಧಕ್ಕರ್ಧ ವೋಟರ್ಸ್ ಆದ್ರು. ಅಂದ್ರೆ ಇಡೀ ಅರ್ಧ ವೋಟರ್ಸ್ ಮತದಾರರು ಸಿದ್ದರಾಮಯ್ಯನವರ ಪರವಾಗಿನೇ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಯಾಕೆ ಅಧಿಕಾರ ಸಿಗ್ತಾ ಇದೆ ಅಂದ್ರೆ, ಯಾಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು ಅಂದ್ರೆ ಅಹಿಂದ ಮತಗಳು, ಅದರಿಂದಾನೇ ಕಾಂಗ್ರೆಸ್ ಇರೋದು. ಸೊ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯನವ್ರು ಉಳಿಸ್ಕೊಂಡ್ರೆ ಮಾತ್ರ, ಇಲ್ಲಿ CM ಆಗಿದ್ರೆ ಮಾತ್ರ ಏನು ಕಾಂಗ್ರೆಸ್ ನೆಲೆ ಇದೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರು ಕೈ ಬಿಟ್ರೆ ಅಹಿಂದ ಮತಗಳು ಕೈ ಬಿಡ್ತವೆ ಆಗುತ್ತೆ ಅನ್ನೋದೇ ಇತ್ತು. ಅದನ್ನ ನೋಡಿದ್ರೆ ಸಿದ್ದರಾಮಯ್ಯನವ್ರು ಈಗ ಮಾಡಿಸ್ತಾ ಇರೋದ್ ನೋಡಿದ್ರೆ, ಬಹುಶಃ ಇದು ಬೇಗ ಆದಷ್ಟು ಬೇಗ ತರೋಣ 90 ದಿನಗಳಲ್ಲಿ ಅಂತ ಹೇಳ್ತಾ ಇರೋದ್ ನೋಡಿದ್ರೆ, ಆ ಲೆಕ್ಕಾಚಾರ ಇಟ್ಕೊಂಡು ಡಿಸೆಂಬರ್ ವೇಳೆಗೆ ಸ್ವಲ್ಪ ಎಳೆದಾಡಿ ಅದನ್ನ ಹೊರಗಡೆ ತಂದು ನೋಡಿ, ನಮ್ದೇ ಬಹುಮತ, ನಾವು ಸಿದ್ದರಾಮಯ್ಯನವ್ರು ಇದ್ರೆ ಮಾತ್ರ ಇರ್ಬೇಕು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಮೆಸೇಜ್ ಅನ್ನ ಹೈಕಮಾಂಡ್ ಪಾಸ್ ಮಾಡಬಹುದು. ಅದನ್ನು ಒಂದು ದಾಳ ಆಗಿರಬಹುದು ನೋಡಿ. ಅವಾಗ ಡಿ ಕೆ ಶಿವಕುಮಾರ್ಗೆ ಮತ್ತೆ ಒಂದಷ್ಟು ನೆಕ್ಸ್ಟ್ ಅವಧಿ ಏನಾದ್ರು ರಚನೆ ಆದ್ರೆ ಸರ್ಕಾರ, ನೀವೇ CM ಆಗಿ. ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಇಡೀ ಅಂದ್ರೆ ಇವಾಗ ಕೈಗೇನೋ ಅಧಿಕಾರ ಸಿಕ್ಕಿದೆ, ಕಂಪ್ಲೀಟ್ ಆಗಿ ಅಧಿಕಾರ ಕೈ ತಪ್ಪಿ ಹೋಗಬಾರದು ಅಂತ ಅಂದ್ರೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ಲಿ 5 ವರ್ಷ ಅಂತ ಒಂದಷ್ಟು ಮನವರಿಕೆ ಮಾಡ್ಬೋದು. ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರಾ ಇಲ್ವಾ, ಬಂಡಾಯ ಇನ್ನೊಂದು, ಈಗ ಅಕ್ರಮ ಆಸ್ತಿ ಗಳಿಕೆ ಅಥವಾ ಆಸ್ತಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ CBI, ED, IT ಇದೆಲ್ಲ ಪದೇ ಪದೇ ದಾಳಿ ಮಾಡ್ತಾನೆ ಇರ್ತವೆ. ನೀವು CM ಆದ್ರೆ ತಕ್ಷಣ ನಿಮ್ಮನ್ನ CM ಸ್ಥಾನದಿಂದ ನೇರವಾಗಿ, ಹೇಗೆ ಕೇಜ್ರಿವಾಲ್, ಶಿಬು ಸೋರೆನ್ ಅಲ್ಲ ಹೇಮಂತ್ ಸೋರೆನ್ ಎಲ್ಲ ಹೋದ್ರಲ್ಲ, ಆತರ ಬೇರೆ ಬೇರೆ ವಿಚಾರಗಳಲ್ಲಿ ನಿಮ್ಮನ್ನ ಜೈಲಿಗೆ ಕಳ್ಸೋದಕ್ಕೆ ಬಿಜೆಪಿ ಅವರು ಮಾಡೇ ಮಾಡ್ತಾರೆ. ಅವರು ಆ CBI, ED, IT ನ ತಮ್ಮ ಕೈಯಲ್ಲಿ ಇಟ್ಕೊಂಡು. ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುತ್ತೆ. ಆ ಕಾರಣಕ್ಕೆ ನಿಮ್ಗೆ CM ಸ್ಥಾನ ಬೇಡ ಅನ್ನುವಂಥದ್ದನ್ನ ತರಬಹುದು. ಆತರ ಮನವೊಲಿಸಕ್ ಹೊರಡಬಹುದು. ಅಂಡ್ ಇನ್ನೊಂದು ವಿಚಾರ, ಇವಾಗ ಸದ್ಯದಲ್ಲೇ ಅಂದ್ರೆ ಇನ್ನೊಂದು ತಿಂಗಳು ಅಥವಾ 2 ತಿಂಗಳಾದ್ಮೇಲೆ ಇದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಬರೋದಾದ್ರೆ, ಇಲ್ಲಿ ಮತ್ತೆ ಇಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರ ಇದೆ CM ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ. ಸಿದ್ದರಾಮಯ್ಯನವರ ಬಣದವರಿಗೆ
ಮತ್ತೆ ಇನ್ನಷ್ಟು ಪುನರ್ರಚನೆ ಮಾಡಿದ್ರು ಕೂಡ ಇದ್ದವ್ರನಲ್ಲಿ ಒಂದಷ್ಟು ಜನನ ಆ ಖಾತೆಯಿಂದ ತೆಗೆದು ಆ ಖಾತೆಗೆ ಮತ್ತೆ ಸಿದ್ದರಾಮಯ್ಯನವರ ಅನುಯಾಯಿಗಳನ್ನೇ ತರಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ ಇಲ್ಲಿ ನಡೀತಾ ಇದೆ. ಇದಕ್ಕೆ ಡಿ ಕೆ ಏನ್ ಸುಮ್ನೆ ಇಲ್ಲ, ಈಗಾಗಲೇ ದೆಹಲಿ ಮಟ್ಟದಲ್ಲಿ ಲಾಬಿ ಶುರು ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಹತ್ರ ಹೋಗಿ ನಮ್ಗೆ ಈ ಸಲ ನೆಕ್ಸ್ಟ್ ಸಂಪುಟದಲ್ಲಿ ಸ್ಥಾನ ಕೊಡ್ಬೇಕು ಅಂತ. ಸೊ ಇಲ್ಲಿ ಈ ವಿಚಾರದಲ್ಲಿ ದೇಶಪಾಂಡೆ ಆಗಿರಬಹುದು, ಬಸವರಾಜ ರಾಯರೆಡ್ಡಿ ಆಗಿರ್ಬೋದು, ಇವರೆಲ್ಲರನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂತ ವಿಚಾರ ನಡೀತಾ ಇರೋದ್ರಿಂದ ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಲೆಕ್ಕಾಚಾರ ಹಾಕ್ತಾ ಇರ್ಬೋದು? ಅಂದ್ರೆ ಸಂಪುಟ ಸಿದ್ದರಾಮಯ್ಯನವರಿಗೆ ಅರ್ಧ ರಿಲ್ಯಾಕ್ಸ್, ಅಂದ್ರೆ ಪವರ್ ಶೇರಿಂಗ್ ಇಲ್ಲ ಅಂದ್ರೆ ಅವರು ಮುಕ್ಕಾಲ್ ಭಾಗ ರಿಲ್ಯಾಕ್ಸ್ ಆಗ್ಬಿಡ್ತಾರೆ. ಸಂಪುಟದಲ್ಲಿ ಬೇಕಾದ್ರೆ ಡಿ ಕೆ ಬಣಕ್ಕೇನಿದೆ ಅವ್ರಿಗೆ ಜಾಸ್ತಿ ಮಂತ್ರಿ ಸ್ಥಾನ ಕೊಡಿ, ಅವ್ರಿಗೆ ಕೇಳಿದ್ದನ್ನು ಕೊಡೋಣ. ಯಾಕೆಂದ್ರೆ ಮೊದಲ ಅವಧಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯವ್ರ ಆಪ್ತರು ಎಲ್ರಿಗೂ ಮಂತ್ರಿ ಸ್ಥಾನ ಆಲ್ಮೋಸ್ಟ್ ಸಿಕ್ಬಿಟ್ಟಿದೆ. ಕೆಲವರು ತೀರಾ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ತರದವರು ಹಿರಿಯರಾಗಿರುವಂತವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅಂತ ಕೆಲವ್ರನ್ನ ಬಿಟ್ರೆ ಡಿ ಕೆ ಬಣಕ್ಕೇನೆ ಕೊರತೆ ಇರೋದು. ಶಾಸಕ ಅವ್ರ ಬಣದ ಆಪ್ತರು ಇರೋದು ಕಡಿಮೆ, ಇರೋರಲ್ಲಿ ಕೆಲವ್ರಿಗೆ ಸಿಕ್ಕಿದೆ ಕೆಲವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ ಏನು ಸಿದ್ದರಾಮಯ್ಯವ್ರ ಪಟ್ಟಿಡಿಯೋ ಸಾಧ್ಯತೆ ಇಲ್ಲ. ಹೆಚ್ಚು ಅಂದ್ರೆ ತಮ್ಮ ಮಗ ಯತೀಂದ್ರನ್ಗೆ ಸಿಎಂ ಸ್ಥಾನ ನನಗೆ ಗಟ್ಟಿ ಅನ್ನೋದಾದ್ರೆ ಡಿ ಕೆ ಕಡೆಗಿನ ಎಲ್ಲ ಮಂತ್ರಿ ಸ್ಥಾನಗಳು ಕೊಟ್ಬಿಡಿ. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ಬೋದು, ಹೈಕಮಾಂಡ್ ಕೆಲವ್ರನ್ನ ಹೇಳ್ಬೋದು. ಸೊ ಈಗ ಬಿ ಕೆ ಹರಿಪ್ರಸಾದ್ ತರದವ್ರು ಅವ್ರ ಹೆಂಗೆ ಅಂದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಬೇಕು, ಬಟ್ ಅವರು ಕಾಂಗ್ರೆಸ್ ನಿಷ್ಠರು, ಅವ್ರ ಈ ಕಡೆ ಡಿ ಕೆ ನಿಷ್ಠರು ಅಲ್ಲ, ಸಿದ್ದರಾಮಯ್ಯ ನಿಷ್ಠರು ಅಲ್ಲ, ಅಂತವ್ರಿಗೆ ಮಂತ್ರಿ ಸ್ಥಾನ ಸಿಗ್ಬೋದು. ಹಾಗಾಗಿ ನಾಗೇಂದ್ರ ಮತ್ತೆ ಬರ್ತಾರೆ, ಯಾಕೆಂದ್ರೆ ಹಿಂದುಳಿದ ಆ ಒಂದು ವರ್ಗ ಕೊಡ್ಲೇಬೇಕು ವಾಲ್ಮೀಕಿ ಸಮುದಾಯ ಅನ್ನೋ ಕಾರಣಕ್ಕೆ. ಹಂಗಾಗಿ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಸದ್ಯದ ನವೆಂಬರ್ ಕುತೂಹಲ ಹಂಗೆ ಇದೆ. ಎಸ್, ಖಂಡಿತ. ಇನ್ನು ಇದು ಸದ್ಯಕ್ಕೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತ ವಿಚಾರ. ಇನ್ನು ಕ್ರಿಕೆಟ್ ವಿಚಾರಕ್ಕೆ ಬರೋದಾದ್ರೆ, ಟೆಸ್ಟ್ ಕ್ರಿಕೆಟ್ ಅಂತ ಬಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾನ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಅದು ಈಗ ಅವರು ನಿವೃತ್ತಿ ಆದ್ಮೇಲಂತೂ ಟೆಸ್ಟ್ ಕ್ರಿಕೆಟ್ ನಿಂದ ತುಂಬಾ ಅಭಿಮಾನಿಗಳು ಏನ್ ಹೇಳಿದ್ರು ಅಂದ್ರೆ, ನಾವು ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ನೋಡೋದೇ ಇಲ್ಲ, ಅವ್ರು ಇಲ್ಲದ ಆಟ ಮಜಾ ಇರೋದೇ ಇಲ್ಲ, ಅದ್ರಲ್ಲೂ ವಿರಾಟ್ ಕೊಹ್ಲಿ ಇಲ್ಲ ಆದ್ಮೇಲೆ ನಾವು ಟೆಸ್ಟ್ ಮ್ಯಾಚ್ ನೋಡೋದಕ್ಕಾಗತ್ತಾ, ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆ ಮಾತು ಎಲ್ಲೋ ನಿಜವಾಗ್ತಿದೆ ಅಂತ ಅನ್ಸುತ್ತೆ, ಯಾಕೆಂದ್ರೆ ಆ ಟೈಮ್ಗೆ ಆ ಒಂದು ಭಾವೋದ್ವೇಗದಲ್ಲಿ ಹೇಳಿರಬಹುದು. ಆದ್ರೆ ಈಗ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಮ್ಯಾಚ್ ನಡೀತಾ ಇದೆ, ಟೆಸ್ಟ್ ಮ್ಯಾಚು, ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ. ಬಟ್ ಸ್ಟೇಡಿಯಂ ಹೆಂಗಿದೆ ಅಲ್ವಾ? ಖಾಲಿ 1,30,30,000 ಜನರ ಸಾಮರ್ಥ್ಯದ ಸ್ಟೇಡಿಯಂ. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಅನ್ನ ಜನಪ್ರಿಯ ಮಾಡಿದ್ದು ವಿರಾಟ್ ಕೊಹ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ವ್ಯಕ್ತಿ ಇದ್ರೆ ಅವ್ರನ್ನ ನೋಡಕ್ಕೇನೆ 4 ದಿನ ಇದ್ರೂನು, ಈಗ ರಜನಿಕಾಂತ್ ಸುಮ್ನೆ ಸ್ಕ್ರೀನ್ ಮುಂದೆ ಬಂದ್ರೆ ನೋಡಕ್ ಜನ ಬರ್ತಾರೆ, ಅವ್ರು ಆಕ್ಟಿಂಗ್ ಮಾಡೋದೇ ಬೇಕಿಲ್ಲ. ಕನ್ನಡದಲ್ಲಿ ದರ್ಶನ್ಗೆ ಅಂತ ಒಂದು ಆರ ಇದೆ ಅಂತ ಇದ್ರು, ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವ್ರ ಸ್ಕ್ರೀನ್ ಅಲ್ಲಿ ಬಂದ್ರೆ ಸಾಕು, ಅವ್ರು ಆಕ್ಟ್ ಮಾಡ್ತಾರೋ ಏನ್ ಮಾತಾಡ್ತಾರೋ ಗೊತ್ತಿಲ್ಲ, ಅವ್ರು ನೋಡ್ತಾನೆ ಜನ ಇರೋರು, ಅಷ್ಟು ಅದಕ್ಕೋಸ್ಕರ ಟಿಕೆಟ್ ತಗೊಳ್ಳೋರು ಅನ್ನೋ ರೀತಿ. ಹಂಗೆ ಒಂದು ಆರ ಇದ್ದಿದ್ದು ವಿರಾಟ್ ಕೊಹ್ಲಿ ಅವ್ರಿಗೆ. ಸೊ ಅವ್ರು ಗ್ರೌಂಡ್ ಅಲ್ಲಿ ಇದ್ರೆ ಅದು ಟೆಸ್ಟ್ ಆಗಿರ್ಲಿ 10 days ಆಗಿರ್ಲಿ ನೋಡ್ತಾ ಇರೋ ಅವ್ರ ಮ್ಯಾಚ್ ನ, ಯಾಕಂದ್ರೆ ಒಂದು ಅಗ್ರೆಷನ್ ಇರ್ತಾ ಇತ್ತು, ಅವ್ರು ಕೂಗಾಡೋರು, ಅವ್ರ ಜೋಶ್, ಅವ್ರ ಸೆಲೆಬ್ರೇಷನ್, ಅದನ್ನ ಮ್ಯಾಚ್ ಮಾಡಕ್ಕಾಗಲ್ಲ. ಸೊ ಆ ತರದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಲ್ಲದೆ ಇರುವ ಮೊದಲ ಟೆಸ್ಟ್ ವೆಸ್ಟ್ ಇಂಡೀಸ್ ಮೇಲೆ ಆಗ್ತಾ ಇರೋದು. ಮೊದಲ ಫಸ್ಟ್ ಹಾಫ್ ಅಲ್ಲಿ 5 ವಿಕೆಟ್ ಅನ್ನ ಆಗ್ಲೇ ತಗೊಂಡಿದ್ದಾರೆ. 95 ರನ್ಗೆ ವೆಸ್ಟ್ ಇಂಡೀಸ್ ಅವರು ಕಳಪೆ ಪ್ರದರ್ಶನ ಮುಂದುವರಿತಾ ಇದೆ. ಮೊನ್ನೆ ನೋಡಿದ್ವಿ ನೇಪಾಳ ವಿರುದ್ಧ ಟೆಸ್ಟ್ T20 ಸೀರೀಸ್ ಸೋತು ಬಿಟ್ಟಿದ್ದಾರೆ ವೆಸ್ಟ್ ಇಂಡೀಸ್. ಅಂತ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬರ್ತಾ ಇದೆ ಅನಿಸ್ತಾ ಇದೆ. ಫಸ್ಟ್ ಇನ್ನಿಂಗ್ಸ್ ಅಂದ್ರೆ ಫಸ್ಟ್ ಡೇ ಹಾಫ್ ಡೇ ಆದಾಗ ಇಷ್ಟ ಆಗಿದೆ. ಆದ್ರೆ ಆ ಗ್ರೌಂಡ್ ಅಲ್ಲಿ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ನೋಡಿದ್ರೆ ಜನ ಒಂದು 100,000 ಜನ ಕಾಣಿಸ್ಬೇಡ್ವಾ? ಯಾರು ಇಲ್ಲ. ಯಾಕಿಷ್ಟು ಅಂದ್ರೆ ಶುಭ್ಮನ್ ಗಿಲ್ಗೆ ಜನರನ್ನ ಸೆಳೆಯೋಕೆ ಆಗ್ತಾ ಇಲ್ವಾ, ಅಥವಾ ಯಾರು ಒಬ್ಬ ಪ್ಲೇಯರ್ಸ್ ಗೆ ಕ್ರೇಜ್ ಇಲ್ವಾ? ಇಲ್ಲಿ ಶುಭ್ಮನ್ ಗಿಲ್ ಅನ್ನೋ ವಿಚಾರ ಒಂದ್ ಕಡೆ, ವಿರಾಟ್ ಕೊಹ್ಲಿ ಕ್ರೇಜ್ ಇನ್ನೊಂದು ಕಡೆ. ಬಟ್ ಈ T20 ಬಂದ್ಮೇಲೆ, IPL ಬಂದ್ಮೇಲಂತೂ ಈ ಟೆಸ್ಟ್ ಮಾದರಿಯ ಕ್ರಿಕೆಟ್ ಏನಿದೆ ಅದನ್ನ ಜನ ನೋಡೋ ಒಂದು ಆಸಕ್ತಿನೇ ಕಳ್ಕೊಂಡಿದ್ದಾರೆ ಅಂತ ತುಂಬಾ ಮಂದಿಗೆ ಆ ಬೇಸರ ಇತ್ತು. ಇದು T20 ಅಂತ ಶುರು ಆದಾಗ್ಲೇನೆ ಇದ್ರ ಬಗ್ಗೆ ಒಂದಷ್ಟು ಮಂದಿ ಅಪಸ್ವರ ಎತ್ತಿದ್ರು. ಈ ತರ ಆಗ್ಬಿಟ್ರೆ ಟೆಸ್ಟ್ ಕ್ರಿಕೆಟ್ ತನ್ನ ಜೀವಂತಿಕೆಯನ್ನ ಕಳೆದುಕೊಂಡ್ ಬಿಡುತ್ತೆ, ಅಭಿಮಾನಿಗಳು ಯಾರೇ ಆಗಿರ್ಬೋದು, ಪ್ರೇಕ್ಷಕರ ಸಂಖ್ಯೆ ಕೂಡ ಕಮ್ಮಿ ಆಗುತ್ತೆ, ಜೊತೆಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ ಜನರಿಗೆ. ಈಗ ಹೆಂಗೆ ನಾವು ರೀಲ್ಸ್ ಅಂತ ಅಥವಾ ಯಾವ್ದೋ ಒಂದು ವಿಡಿಯೋ ಅಂತ ಅಂದ್ರೆ 1-3 ನಿಮಿಷದಲ್ಲೇ ನಮ್ಗೆಲ್ಲ ಸಿಕ್ಬಿಡ್ಲಪ್ಪ ಮಾಹಿತಿ, ಸ್ವಲ್ಪ ಲಾಂಗ್ ಡ್ಯೂರೇಷನ್ ಇದ್ರೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಗೆ ಜನ ಥಿಂಕ್ ಮಾಡ್ತಾರೋ, ಕ್ರಿಕೆಟ್ ವಿಚಾರದಲ್ಲೂ ಕೂಡ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಯಪ್ಪ 2-3 ದಿನ ಒಂದ್ ಮ್ಯಾಚ್ ನ, ಒಂದ್ ಇನ್ನಿಂಗ್ಸ್ ನ ನೋಡ್ಕೊಂಡು ಕುತ್ಕೊಳ್ಳೋ ಅಷ್ಟು ಪೇಷನ್ಸ್ ಆಗಿರ್ಲಿ, ಆ ಕ್ಯೂರಿಯಾಸಿಟಿ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ಕಳ್ಕೊಳ್ತಾ ಇರೋದು ಕೂಡ ಒಂದ್ ರೀಸನ್ ಅಂತ ಕನ್ಸಿಡರ್ ಮಾಡ್ಬೋದಲ್ವಾ? ಬಟ್ ಲಾಸ್ಟ್ ಕೊಹ್ಲಿ ಆಡದಂತ ಸೀರೀಸ್ ಗಳಿತ್ತಲ್ಲ, ಆಸ್ಟ್ರೇಲಿಯಾ ಮೇಲೆ, ಇಂಗ್ಲೆಂಡ್ ಮೇಲೆ ಎಂತ ಅಗ್ರೆಷನ್ ಇತ್ತು ಅಂದ್ರೆ
ಒಂಥರ T20 ಪ್ರತಿ ಬಾಲ್ ನೋಡ್ದಂಗೆ ಟೆಸ್ಟ್ ಅಲ್ಲಿ ಪ್ರತಿ ಬಾಲ್ ನ ನೋಡಿದ್ರು. ಅದ್ ಸಖತ್ತಾಗಿತ್ತು ಅದು match ಮಾತ್ರ. ಕೊಹ್ಲಿ ತಂದ್ಕೊಟ್ಟಂತ ಅಂದ್ರೆ ಈ ರೆಡ್ ಬಾಲ್ ಕ್ರಿಕೆಟ್ ಏನಿದೆ ಅದಕ್ಕೆ ಕೊಹ್ಲಿ ತಂದ್ಕೊಟ್ಟಂತ ಒಂದು ಇದು ಅಂತ ಹೇಳ್ಬೋದು, ಕ್ರೇಜ್ ಅಂತ ಹೇಳ್ಬೋದು. ಅದು ಇದ್ದಿದ್ದು ಸಡನ್ ಡೌನ್ ಆಯ್ತಾ. ಈ ಕೊಹ್ಲಿ ಇಲ್ಲ ಅಂತಂದ್ರೆ ಕ್ರಿಕೆಟ್ಗೆ ಬರಲ್ವಾ? ಯಾಕೆಂದ್ರೆ ನಾವು ನಂಗೆ ನೆನಪಿದ್ದಾಗೆ ಅದು ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ರಣಜಿ, ಕೊಹ್ಲಿ ಡೆಲ್ಲಿ ರಣಜಿ ಆಡ್ಬೇಕಾದ್ರೆ 16 ವರ್ಷ ಆದ್ಮೇಲೆನೋ ರಣಜಿಗೆ ಅವಾಗೆಲ್ಲ ಫ್ರೀ ಇದ್ರು. ಸೊ ಎಲ್ರು ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ಲೇಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಈ ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಎಲ್ಲ ಕ್ರಿಕೆಟ್ ಡೊಮೆಸ್ಟಿಕ್ ಆಡ್ದೇನೆ ಇಂಟರ್ನ್ಯಾಷನಲ್ ಗೆ ಅವ್ರನ್ನ ಸೆಲೆಕ್ಟ್ ಮಾಡ್ಲಿಲ್ಲ. ಸೊ ಕೈ ಬಿಟ್ಬಿಟ್ರು. ಯಾಕಂದ್ರೆ ಅವರು ಒಂದಷ್ಟು ಬರೀ IPL ಆಡ್ಕೊಂಡಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ಒಂದಷ್ಟು ಆಕ್ರೋಶ. ಆಮೇಲೆ ಅವ್ರನ್ನ ಏನು ಅವ್ರಿಗೆ ಟೀಮ್ ಅಲ್ಲಿ ಇಯರ್ಲಿ ಏನು ಸ್ಯಾಲ್ರಿ ತರ ಕೊಡ್ತಾರಲ್ಲ ಆ ಗ್ರೇಡ್ ಅಲ್ಲೂ ಅವ್ರನ್ನ ತಗೊಳ್ಳಿಲ್ಲ. A+, A, B ಅದ್ರಲ್ಲಿ ತಗೊಳ್ಳಿಲ್ಲ. ಸೊ ಇಬ್ರು ಹೊರಗಿಟ್ರು. ಆಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ರಣಜಿ ಆಡಿದ್ರು. ಅಂದ್ರೆ ಆ ಕಾರಣಕ್ಕೆ ಅಂತಲ್ಲ, ಬಟ್ ಫ್ರೀ ಇದ್ರು, ಯಾವ ಬೇರೆ ಸೀರೀಸ್ ಗಳು ಕೂಡ ಇರ್ಲಿಲ್ಲ. ಆಡಿದಾಗ ಕ್ರೀಡಾಂಗಣದ ಹಿಂದೆ 2 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. ವಿರಾಟ್ ಕೊಹ್ಲಿ ನೋಡಕ್ ಕ್ರೀಡಾಂಗಣ ತುಂಬಾ ಹೋಗ್ಬಿಟ್ಟಿದ್ದಾರೆ. ರಣಜಿ ಮ್ಯಾಚ್ ಯಾರು ಬರ್ತಾರೆ ಕ್ರಿಕೆಟ್ ನೋಡಕ್ಕೆ ಅಂತಿದ್ದಾಗ ರಣಜಿ ಮ್ಯಾಚ್ ಗಳು ಆಗೋಗಿದ್ದೇ ಗೊತ್ತಾಗಲ್ಲ. ಆದ್ರೆ ಆ ಮ್ಯಾಚ್ ಕ್ರೇಜ್ ಹೆಂಗಿತ್ತು ಅಂದ್ರೆ, ಕೊಹ್ಲಿ ಅಂದ್ರೆ ಆ ಜನರನ್ನ ಏನು ಸೂಜಿಗಲ್ಲಿನಂತೆ ಸೆಳೆಯುವಂತ ವ್ಯಕ್ತಿತ್ವ. ಈಗ ಅವ್ರಿಲ್ದೇ ಇರೋದ್ರಿಂದ ಬಹುಶಃ ಕ್ರೀಡಾಂಗಣ ಖಾಲಿ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಯಾರಾದ್ರೂ ಒಬ್ಬ ಕೊಹ್ಲಿ ತರ ಸ್ಟಾರ್ ಹುಟ್ತಾ? ಯಾರನ್ನ ನಾವು ಸುಮ್ನೆ ಹೇಳೋದಾದ್ರೆ, ಈಗ ನಮ್ಮ ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿಯ ರಿಪ್ಲೇಸ್ಮೆಂಟ್ ಅಂತ ಅಂದ್ರೆ ಯಾರ ಹೆಸರು? ನಿಜವಾಗ್ಲೂ ವಿರಾಟ್ ಕೊಹ್ಲಿ ರಿಪ್ಲೇಸ್ಮೆಂಟ್ಸ್ ಅಂದ್ರೆ ಒಂಥರ ಸಚಿನ್ ಮತ್ತು ಕೊಹ್ಲಿ ಇವರಿಬ್ಬರ ಕ್ರಿಕೆಟಿಂಗ್ ಏನು ಕ್ರಿಕೆಟಿಂಗ್ ಶಾಟ್ಸ್ ಇದಾವೆ. ಆತರ ರೆಕಾರ್ಡ್ಸ್ ಅಲ್ಲ, ಈ ಕ್ರಿಕೆಟಿಂಗ್ ಶಾಟ್ಸ್ ಇರುತ್ತೆ, ಸ್ಕಿಲ್ಡ್ ಶಾಟ್ಸ್. ಅದನ್ನ ಆಡ್ತಾ ಇರೋದು ಶುಭ್ಮನ್ ಗಿಲ್. ಅಂದ್ರೆ ಅವ್ರ ಆಟ ನೋಡಿದ್ರೆ ಅದೊಂದು ಏನೋ ಒಂಥರ ಒಂದು ಏನ್ ಹೇಳ್ತೇವೆ, ರಾಹುಲ್ ದ್ರಾವಿಡ್ ಶಾಟ್ಸ್ ಇರ್ತಾ ಇತ್ತಲ್ಲ ಕ್ರಿಕೆಟ್ ಅಲ್ಲಿ, ಒಂಥರ ಆರ್ಟ್ ತರ. ಸೊ ಒಂದು ಅವರು ಒಂದೊಂದು ಬಾಲ್ ನ ಫೇಸ್ ಮಾಡೋದು ಕೂಡ ಚಂದ ನೋಡೋದಿಕ್ಕೆ. ಈ ಕೊಹ್ಲಿ ಸಚಿನ್ ನ ಮರ್ಜ್ ಮಾಡಿದ್ರೆ ಹೆಂಗಿರುತ್ತೋ ಆ ತರ ಶುಭ್ಮನ್ ಗಿಲ್ ಆಡ್ತಾರೆ. ಫಿಟ್ನೆಸ್ ಕೂಡ ಅವ್ರದ್ದು ಹಂಗೆ ಇದೆ, ಒಂದ್ ಡಿಸಿಪ್ಲಿನ್ ಇದೆ, ಏಜ್ ಇರ್ತಕ್ಕಂಥ ಸ್ವಲ್ಪ ಅಗ್ರೆಷನ್ ಇದೆ. ಬಿಟ್ರೆ ಬಹುಶಃ ಆ ಒಂದು ಎಲ್ಲಾ ಫಾರ್ಮ್ಯಾಟ್ ಅಲ್ಲೂ ಸೆಟ್ ಆಗಂತ ಪ್ಲೇಯರ್, ಟೆಸ್ಟ್ ಗೆ, ಒನ್ ಡೇಗೆ, T20ಗೆ ಮೂರಕ್ಕೂ ಸೆಟ್ ಆಗುವಂತ ಪ್ಲೇಯರ್ ಶುಭ್ಮನ್ ಗಿಲ್ ಅಂತ ಎಲ್ರು ಅದನ್ನೇ ಹೇಳ್ತಾ ಇದಾರೆ. ಅವ್ರ ಆಟ ನೋಡಿದ್ರೆ ಬಹುಶಃ ಶುಭ್ಮನ್ ಗಿಲ್ ಅದನ್ನ ರಿಪ್ಲೇಸ್ ಮಾಡಬಹುದು ಅಂತ ಅನ್ಸುತ್ತೆ, ಕೊಹ್ಲಿ ಪ್ಲೇಸ್ ಅನ್ನ. ಓಕೆ, ಇನ್ನು ಸದ್ಯದ ಮಟ್ಟಿಗೆ ಕ್ರಿಕೆಟ್ ವಿಚಾರ ಇಷ್ಟ ಆಯ್ತು. ಇನ್ ಬೇರೆ ಅಂದ್ರೆ ಸ್ವಲ್ಪ ಅಕ್ಕಪಕ್ಕ ಸ್ಟೇಟ್ ಅಂತ ಹೋದಾಗ ನಿಮಗೆ ಗೊತ್ತೇ ಇದೆ, ತಮಿಳುನಾಡಿನಲ್ಲಿ ಯಾವ ರೀತಿಯಾದಂತ ಕರೂರ್ನಲ್ಲಿ ಕಾಲ್ ತುಳಿತ ದುರಂತ ಆಯ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೊಂದಿಷ್ಟು ಪಾಲಿಟಿಕ್ಸ್ ನಡೀತಾ ಇದೆ. ಇಲ್ಲಿ ವಿಜಯ್ ಅವರನ್ನ, ಈಗ ವಿಜಯ್ ಮುಂಚೆ ಏನ್ ಹೇಳಿದ್ರು ಅಂದ್ರೆ, ಅಂದ್ರೆ ತಮ್ಮ ಪಕ್ಷ ಯಾವ್ದು ಅಂತ ಅನೌನ್ಸ್ ಮಾಡೋ ಟೈಮ್ ನಲ್ಲಿ ಯಾವ ಪಕ್ಷದ ಜೊತೆಗೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಏಕಾಂಗಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ತಮಿಳುನಾಡಿನಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ. ಅದಾದ್ಮೇಲೆ ಒಂದಷ್ಟು ಉತ್ಸಾಹ ಇತ್ತು, ಆತ್ಮವಿಶ್ವಾಸ ಇತ್ತು. ಹೋದ್ ಕಡೆಯಲ್ಲಿ ಅವ್ರಿಗೆಲ್ಲೇ ಹೋಗ್ಲಿ ಕಮ್ಮಿ ಅಂತ ಅಂದ್ರೂ 10-20 ಸಾವಿರ ಜನ ಸೇರಿಲ್ಲ, ಅಷ್ಟು ಹೋದ್ ಕಡೆಯಲ್ಲ. ಅಂದ್ರೆ ಅವರೇ ಹೇಳಿದ್ದಾರೆ, ಯಾರಿಗೂ ನಾವು ದುಡ್ಡು ಕೊಟ್ಟು, ಇವಾಗ ನೀವು ನೋಡಿದ್ದೀರಾ ಒಂದ್ ಸಮಾವೇಶ ನಡೆಸ್ತಾರೆ, ರ್ಯಾಲಿ ಅಂತ ಅಂದ್ರೆ ಬೇರೆ ಬೇರೆ ಪಕ್ಷದವರು, ರಾಷ್ಟ್ರೀಯ ಪಕ್ಷಗಳೇ ಒಂದಷ್ಟು ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ ಜನನ್ನ ಅಂತ. ಬಟ್ ವಿಜಯ್ ವಿಚಾರದಲ್ಲಿ ಹಾಗಲ್ಲ. ಅವ್ರು ಹೋದ ಕಡೆಯಲ್ಲೆಲ್ಲ ಹೇಳ್ದೆ ಕೇಳ್ದೆ ಜನ ಇಲ್ಲಿ ಸೇರ್ತಾ ಇದ್ದಾರೆ, ಅವ್ರು ಬರ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣನೇ ಜನ ಅಲ್ಲಿ ಸೇರ್ತಾ ಇದ್ರು. ಫ್ಲೋ ಹಿಂಗಿದ್ದಾಗ ಕಾಲ್ ತುಳಿತಾ ಇತ್ತು. ಇದೆಲ್ಲವೂ ಆದ್ಮೇಲೆ ಒಂದ್ ರೀತಿ ವಿಜಯ್ ಅವರ ಆತ್ಮವಿಶ್ವಾಸನೇ ಒಂಚೂರು ಕಮ್ಮಿ ಆಗ್ಬಿಟ್ಟಿದೆ. ಏನಪ್ಪಾ ನೆಕ್ಸ್ಟ್ ಈ ತರ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಆತಂಕ ಅಂತೂ ಕಾಣ್ತಾ ಇದೆ. ಹೀಗಿರುವಾಗ ಅಣ್ಣಾಮಲೈ ಸ್ವಲ್ಪ ಮುಂಚೆ ವಿಜಯ್ ವಿರುದ್ಧವಾಗಿ ಮಾತಾಡ್ತಾ ಇದ್ದವರು ತಮಿಳುನಾಡಿನಲ್ಲಿ ಹೋಗಿ ವಿಜಯ್ ವಿಚಾರ ಮಾತಾಡ್ಲೇ ಇಲ್ಲ. ಸ್ಟಾಲಿನ್ ಗೌರ್ಮೆಂಟ್ ಇದು ಏನೇನ್ ಲೋಪದೋಷ ಆಯ್ತು, ಪೊಲೀಸ್ ಇಲಾಖೆಯಿಂದ ನಿರ್ಲಕ್ಷ್ಯ ಏನೇನಾಯ್ತು ಅಂತ ಹೇಳಿದ್ರು. ಆಮೇಲೆ ರಾಹುಲ್ ಗಾಂಧಿ ಕೂಡ ಕಾಲ್ ಮಾಡಿ ಮಾತಾಡಿದಾರಂತೆ ವಿಜಯ್ ಅವ್ರ ಜೊತೆ ಈ ಪರಿಸ್ಥಿತಿಗಳ ಬಗ್ಗೆ. ಇಲ್ಲಿ ಕಾಂಗ್ರೆಸ್ ಪಕ್ಷ, ಇಲ್ಲಿ ಮತ್ತೆ ಬಿಜೆಪಿ, ಅಣ್ಣಾಮಲೈ ಅಂದ್ರೆ ಮೈತ್ರಿ ಮಾಡ್ಕೊಳ್ಳೋಣ, ಮೈತ್ರಿಯಿಂದ ಫೇಸ್ ಮಾಡೋಣ ಎಲೆಕ್ಷನ್ ಅನ್ನೋ ರೀತಿಯಲ್ಲಿ, ಅಥವಾ ಚುನಾವಣಾ ಪೂರ್ವ ಮೈತ್ರಿ ಅಂತ ಹೇಳ್ತಾರೆ, ಅದನ್ನ ಏನಾದ್ರೂ ಮಾಡೋದಕ್ಕೆ ಟ್ರೈ ಮಾಡ್ತಿದಾರ ಅಂತ ಅನ್ಸುತ್ತೆ. ಅದ್ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ವಿಜಯ್ ಹೋಗ್ತಾರೆ ಅಂತ ಅನ್ಸುತ್ತಾ? ಅಂದ್ರೆ ವಿಜಯ್ ಪೊಲಿಟಿಕ್ಸ್ ಗೆ ಎಂಟ್ರಿ ಕೊಟ್ಟಾಗ ಅಣ್ಣಾಮಲೈ ವೆಲ್ಕಮ್ ಮಾಡಿದ್ರು. ಅವಾಗ ಅವರು ರಾಜ್ಯಾಧ್ಯಕ್ಷ ಆಗಿದ್ರು ಬಿಜೆಪಿದು. ಸೊ ವೆಲ್ಕಮ್ ಮಾಡಿದ್ರು, ಬನ್ನಿ ಪೊಲಿಟಿಕ್ಸ್ ಗೆ ಬರ್ಬೇಕು ಈ ತರ ಅಂತ. ಬಹುಶಃ ಆಗನ್ಸಿತ್ತು, ಏನೋ ಒಂದು ಇಬ್ರು ಕೂಡ ಯಂಗ್ಸ್ಟರ್ಸ್, ಸೊ ಹೊಸ ಮುಖಗಳು, ಒಂದ್ ಚಾರ್ಮ್ ಇದೆ ಇಬ್ರಿಗೂ ಕೂಡ. ಬಹುಶಃ ಬಿಜೆಪಿ ಕಡೆ ವಿಜಯ್ ಏನಾದ್ರು ಸೆಳ್ಕೊಂಡ್ರೆ ಒಂದ್ ದೊಡ್ಡ ಶಕ್ತಿ ಆಗ್ಬಹುದು ಅಂತ ಅಣ್ಣಾಮಲೈ ಅನ್ಕೊಂಡಿದ್ದಾರೆ. ಸೊ ಅದಕ್ಕೆ ಕರಿತಾ ಇದ್ದಾರೆ ಅಂತ. ಯಾಕಂದ್ರೆ ಅಣ್ಣಾಮಲೈಗೆ AIDMK ಬಗ್ಗೆ ಇಷ್ಟ ಇರಲಿಲ್ಲ, ಅವ್ರು ಅಲ್ಲಿ ಭ್ರಷ್ಟಾಚಾರಗಳ ಬಗ್ಗೆ ಮಾತಾಡಿದ್ರು. ಅದಕ್ಕೇನೆ ಕೊನೆಯಲ್ಲಿ AIDMK ಜೊತೆ ಮೈತ್ರಿ ಬೇಕು ಅನ್ನೋ ಕಾರಣಕ್ಕೆ ಅದಕ್ಕೊಂದು ಕೇಡ್ರ್ ಇದೆ AIDMKಗೆ. DMK ರೀತಿನೇ ಅದು ಸಮಾನವಾಗಿ ಇಡೀ ತಮಿಳುನಾಡಿನಲ್ಲಿ ಒಂದು ಹಬ್ಬಿರುವಂತ ಪಕ್ಷ, ಜಯಲಲಿತಾ ಅವ್ರ ಪಕ್ಷ. ಸೊ ಅಂದ್ರೆ MGR ಆ ಕಾಲದಿಂದ. ಸೊ ಇದು ಆಗೇನಾಯ್ತು, ಇವ್ರನ್ನೇ ಕೆಳಗಿಳಿಸಿದ್ರಿಂದ
ಬಹುಶಃ ಬಿಜೆಪಿ AIDMK ನೆಚ್ಕೊಳ್ತು. ಹ್ಮ್ ಈಗ ವಿಜಯ್ ಏನಾದ್ರು, ಯಾಕಂದ್ರೆ ವಿಜಯ್ ಬಟ್ ಸ್ಟಾರ್ಟಿಂಗ್ ಅವ್ರು ಹೇಳ್ಬಿಟ್ಟಿದ್ದಾರೆ, ನಮ್ದು ತಮಿಳ್ ಇದಿದೆಯಲ್ಲ ಅದರ ನೇಟಿವಿಟಿಯನ್ನ ನಾವು ಹೊಂದಿರುವಂತ ಪಕ್ಷ, ಯಾರ್ ನಾವು ಜೊತೆನೂ ರಾಷ್ಟ್ರೀಯತೆಯ ಹಂಚ್ಕೊಳ್ಳೋದೇ ಇಲ್ಲ. ಪಕ್ಷದ ಜೊತೆ ಕಾಂಪ್ರಮೈಸ್ ಅವ್ರ ಜೊತೆಗಿರಲ್ಲ. ಹೌದು. ನಮ್ಗೆ ರಾಷ್ಟ್ರೀಯತೆ ಮುಖ್ಯ ಅಲ್ಲ, ನಮ್ಗೆ ನಮ್ಮ ತಮಿಳ್ನ ಏನು ದೇಸಿಯತೆ ಬೇಕು, ನಮ್ ದ್ರಾವಿಡ ಪಕ್ಷ ಅಂತ ಅವ್ರು ಹೇಳಿದ್ದಾರೆ. ಸೊ ಹಂಗಾಗಿ ಅವರು ಬಿಜೆಪಿ ಜೊತೆ ಎಷ್ಟು ಮಟ್ಟಿಗೆ ಮನ್ಸ್ ಮಾಡ್ತಾರೆ ನನ್ಗೆ ಅನ್ನಿಸ್ತಾ ಇಲ್ಲ. ಬಟ್ ಅವ್ರಿಗೆ ಈಗಂತೂ ನಾನೊಂದಷ್ಟು ತಮಿಳ್ ಸ್ನೇಹಿತರನ್ನ ಕೇಳಿದಾಗ ಅವ್ರು ಅಂದ್ರು, ಯಾರಿಗ್ ಪ್ಲಸ್ ಆಯ್ತಿದು, ಇಷ್ಟು ಜನರು ಪ್ರಾಣ ಹೋಯ್ತಲ್ಲ, ಇದು ವಿಜಯ್ ಪಕ್ಷಕ್ಕೆ ಪ್ಲಸ್ ಆಯ್ತಾ ಅಥವಾ ಅವರಿಗೆ DMK ಪ್ಲಸ್ ಆಯ್ತಾ, ವಿಜಯ್ ಬಂದಿದ್ರಿಂದ ಅಷ್ಟು ಸಾವಾಯ್ತು ಅಂತ ಆಯ್ತಾ? ಅದಕ್ಕೆ ಇಲ್ಲ, ವಿಜಯ್ಗೆ ಇದು ಪ್ಲಸ್ ಆಗಿದೆ, ಮೈನಸ್ ಆಗಿದ್ದು DMKಗೆನೆ. DMK ಅದನ್ನ ಹ್ಯಾಂಡಲ್ ಮಾಡ್ಲಿಲ್ಲ. ವಿಜಯ್ ಪಾಪ ಅವರಿಗೆ ಎಲ್ಲರಿಗೂ 20 ಲಕ್ಷ ಕೊಟ್ರು, ಮತ್ತೆ ವಿಜಯ್ದೇನು ತಪ್ಪಿಲ್ಲ, ಅದನ್ನ ಪೊಲೀಸ್ ತುಂಬಾ ಕಡಿಮೆ ಇದ್ರು. ಅದನ್ನ ಅಣ್ಣಾಮಲೈ ಕೂಡ ಹೇಳಿದ್ರು, 500 ಪೊಲೀಸ್ ಅಂತ ಹೇಳ್ತಾರೆ, ಅಲ್ಲಿ 100 ಪೊಲೀಸ್ ಕೂಡ ಇರ್ಲಿಲ್ಲ. ಸೇಮ್ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡಿದಾಗ ಹೆಂಗಿತ್ತು ಅದೇ ಕಂಡೀಷನ್ ಇಲ್ಲಿ, ಪೊಲೀಸ್ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅಂತ ನಾವೇ ಅಲ್ಲಿ ಫೀಲ್ಡ್ ಹೋದಾಗ ನಾನೇ ಹೇಳಿದೆ, ಎಲ್ಲಿ ಪೊಲೀಸರೇ ಇಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಲ್ಲ, ವಿಧಾನಸೌಧ ಮುಂದೆ ಪೊಲೀಸರು ಇರ್ಲಿಲ್ಲ, ಒಂದ್ ನೀರ್ ಕೊಡೋರು ಇರ್ಲಿಲ್ಲ, ಒಂದು ಆಂಬ್ಯುಲೆನ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಆಗಿ ಅವಘಡ ಆಗಿದ್ದು. ಸೊ ಇದು ಸರ್ಕಾರದ ವೈಫಲ್ಯ ಅನ್ನೋದು ಜನರಿಗೆ ಬಂದಿದೆ. ವಿಜಯ್ ಹೋದಲ್ಲೆಲ್ಲ ಜನ ಸೇರ್ತಾರೆ, ಬಟ್ ಅದನ್ನ ನಿರ್ವಹಣೆ ಮಾಡ್ಬೇಕಾಗಿರೋದು ಸರ್ಕಾರ. ಸೊ ಇದು ವಿಜಯ್ಗೆ ಪ್ಲಸ್ ಆಗ್ತಾ ಇದೆ. ಮತ್ತೆ ವಿಜಯ್ ಅವ್ರು ನೊಂದ್ಕೊಂಡು ಅವ್ರು ಬೇಜಾರ್ ಮಾಡ್ಕೊಂಡಿದ್ದು ಅದೆಲ್ಲವನ್ನ ನೋಡಿ ಪಾಪ ಇವ್ರಿಗೆ ಕನ್ಸರ್ನ್ ಇದೆ, ಸರ್ಕಾರದವ್ರಿಗೆ ಇಲ್ಲ ಅಂತ ಅನ್ಸಿದೆ. ಆಮೇಲೆ 3 ದಿನ ಆದ್ರೂ ಸರಿಯಾಗಿ ರಿಯಾಕ್ಟ್ ಮಾಡ್ಲಿಲ್ಲ, ಸ್ಪಂದಿಸಿಲ್ಲ ಅನ್ನೋ ಆರೋಪ ಕೂಡ ಇತ್ತು. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿ ಕ್ಲಾರಿಫೈ ಮಾಡಿದ್ರು. ಯಾಕಂದ್ರೆ ಆ ಟೈಮ್ ನಲ್ಲಿ ನಾನು ಏನೇ ಹೇಳಿಕೆ ಕೊಟ್ಟಿದ್ರು ಅದು ಇನ್ನೊಂದ್ ತರದ ಒಂದಷ್ಟು ವಿವಾದಕ್ಕಾಗಿರ್ಬೋದು, ಇನ್ನಷ್ಟು ಗಲಭೆಗಳಿಗೂ ಕೂಡ ಕಾರಣ ಆಗ್ಬಹುದಾಗಿತ್ತು, ಹಾಗಾಗಿ ಸುಮ್ನಿದ್ದೆ ಅಂತ. ಬಟ್ ನೋಡಿ 20 ಲಕ್ಷ ಘೋಷಣೆ ಮಾಡಿದ್ದಾರೆ TVK ಪಕ್ಷದಿಂದ ಮೃತರ ಕುಟುಂಬಗಳಿಗೆ. ಬಟ್ ತುಂಬಾ ಮಂದಿ ಒಂದಷ್ಟು ಬೇಸರ ದುಃಖ ಇದ್ರೂನು ವಿಜಯ್ ಅವರ ಸಪೋರ್ಟಿಗೆನೆ ನಿಲ್ತಿದ್ದಾರೆ ತಮಿಳ್ನಾಡಿನಲ್ಲಿ. ಅಂದ್ರೆ ಇದು ಕಿಂಗ್ ಮೇಕರ್ ಅಂತೂ ಅಲ್ಲ, ಕಿಂಗ್ ಆಗೇ ಆಗ್ತಾರೆ ಅನ್ನುವಂತ ಸದ್ಯದ ಪರಿಸ್ಥಿತಿ ಅಂತೂ ಕಾಣ್ತಾ ಇದೆ. ಬಟ್ ನೋಡೋಣ, ಇನ್ನೇನು ಎಲೆಕ್ಷನ್ ಹತ್ರ ಆಗ್ತಾ ಇರೋದ್ರಿಂದ ಇನ್ನು ಆ ಟೈಮ್ಗೆ ಇನ್ನು ಯಾವೆಲ್ಲ ಲೆಕ್ಕಾಚಾರಗಳು ತಂತ್ರಗಾರಿಕೆಗಳು ಬದಲಾಗಿ ಯಾರ ಪರವಾಗಿ ನಿಲ್ತಾರೆ ತಮಿಳುನಾಡಿನ ಜನ ಅಂತ. ಸದ್ಯಕ್ಕೆ ಇಲ್ಲಿ ತನಕ ನಾವು ಲೈವ್ ಮೂಲಕವಾಗಿ ಒಂದಷ್ಟು ರಾಜ್ಯದ ಸುದ್ದಿ ಆಗಿರ್ಬೋದು, ನಮ್ಮ ರಾಜ್ಯದ ರಾಜಕೀಯ ಬೆಳವಣಿಗೆ ಜೊತೆಗೆ ತಮಿಳುನಾಡಿನ ರಾಜಕೀಯದ ಬಗ್ಗೆ ಕೂಡ ಹೇಳಿದೀವಿ. ಸೊ ಪ್ರತಿನಿತ್ಯ ಹೀಗೆ ಒನ್ ಇಂಡಿಯಾ ಕನ್ನಡ ಒಂದಷ್ಟು ಹಾಟ್ ಟಾಪಿಕ್ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಒಂದಷ್ಟು ವಿಚಾರ ವಿಶ್ಲೇಷಣೆಯನ್ನ ಹಂಚ್ಕೊಳ್ತಾ ಹೋಗ್ತೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ, ಅಂದ್ರೆ ನಮ್ಮ ವಿಶ್ಲೇಷಣೆ ಬಗ್ಗೆ ನಿಮ್ಗೆ ಹೇಗಂತ ಅನ್ಸುತ್ತೆ, ಅದಕ್ಕೂ ಮೀರಿ ಇನ್ನೇನಾದ್ರೂ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅಂತ ಅಂದ್ರೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ, ಮಿಸ್ ಮಾಡದೆ ಒನ್ ಇಂಡಿಯಾ ಕನ್ನಡ.